ಹರೇ ಹರೇ ಕೃಷ್ಣ. ಕೃಷ್ಣ. ಎಲ್ರಿಗೂ ದಂಡವತ್. ಎಲ್ಲರಿಗೂ ದಂಡವತ್. ಹರೇ ಕೃಷ್ಣ ಪ್ರಭು ದಂಡವತ್ ಪ್ರಣಾಮ. ಹರೇ ಕೃಷ್ಣ ದಂಡವತ್ ಮಾತು. ಸೊ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಗೀತಾಮೃತ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ಎಲ್ಲರಿಗೂ ಸುಸ್ವಾಗತ. ಮೊದಲು ಒಂದು 5 ನಿಮಿಷ ಕೀರ್ತನೆ ಮಾಡೋಣ, ಆನಂತರ ನಾವು ಮುಂದೆ ಹೋಗೋಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪೀ ಜಯ ಜನವಲ್ಲಭ ಗಿರಿವರಧಾರಿ ಗೋಪೀ ಜನವಲ್ಲಭ ಗಿರಿವರಧಾರಿ ಯಶೋದಾನಂದನ ಬ್ರಜ ಜನರಂಜನ ಯಶೋದಾನಂದನ ಬ್ರಜ ಜನರಂಜನ ಯಮುನಾ ತೀರವನಚಾರಿ ಜಯೋ ರಾಧಾ ಮಾಧವ ಕುಂಜ ಬಿಹಾರಿ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ರಾಮ. জয় নিতাই গৌর নিতাই গৌর নিতাই গৌর জয় নিতাই গৌর। জয় রাধা গোপীনাথ রাধা গোপীনাথ রাধে প্রভুপাদ প্রভুপাদ प्रभुपाद जय प्रभुपाद जय जय प्रभुपाद 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 जय प्रभुपाद जय जय गुरुदेव 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 जय गुरु जय गौर हरि बोल हरि बोल हरि बोल गौर हरि बोल। श्री हरिनाम संकीर्तन की जय। श्री प्रभुपाद की जय। जय विष्णुपाद परमहंस प्रयोजकाचार्य अष्टोत्तर शत श्री श्रीमद अभय चरणारविंद भक्ति वेदांत स्वामी श्री प्रभुपाद की जय। इस्कॉन डिविडी फाउंडर आचार्य श्री प्रभुपाद की जय।
जय विष्णुपाद परमहंस प्रयोजकाचार्य अष्टोत्तर शत श्री श्रीमद भक्ति सिद्धांत सरस्वती गोस्वामी महाराज श्रील प्रभुपाद की जय। अनंत कोटि वैष्णव वृंद की जय। श्री चैतन्य चरितामृत महाकाव्य की जय। निताय गौर प्रेमानंदे समवेत भक्त वृंद की जय। श्री गुरु गौरांग जय जय श्री चैतन्य जय नित्यानंद जय अद्वैत चंद्र जय गौर भक्त वृंदा। जय जय श्री चैतन्य जय नित्यानंद जय अद्वैत चंद्र जय गौर भक्त वृंदा। जय जय श्री चैतन्य जय नित्यानंद सॉरी जय अद्वैत चंद्र जय गौर भक्त वृंदा। ओम ज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवी गौरवाणी प्रचारिणे निर्विशेषशून्यवादी पाश्चात्यदेशतारिणे। श्रीकृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे 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 राम 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 हरे हरे। हरे कृष्ण। ಗೀತಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಬಂದದಕ್ಕೆ ಧನ್ಯವಾದಗಳು. ಮೊನ್ನೆ ತಾನೇ ನಾವೆಲ್ಲರೂ ಗೌರ ಪೂರ್ಣಿಮೆಯನ್ನ ಆಚರಣೆ ಮಾಡಿದ್ವಿ. ನೀವು ಕೂಡ ನಿಮ್ಮ ಎಲ್ಲ ಕೇಂದ್ರದಲ್ಲಿ ಮಂದಿರದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿರ್ಬೇಕು ಅನ್ಕೊಂತೀನಿ. ಇಲ್ಲಿನೂ ಕೂಡ ಸುಮಾರು 5,000 ಜನ ಬಂದ್ರು. ಅತಿ ಒಂದು ಸಂಭ್ರಮದ ವಾತಾವರಣ. 2 ದಿನ 3 ದಿವಸ ಅನ್ಕೊಳ್ಳಿ, ಶುಕ್ರವಾರ ಶನಿವಾರ ರವಿವಾರನು ಹಂಗೆ ಇತ್ತು. 3 ದಿವಸ ಹಬ್ಬ ಆಯ್ತು. ಮೊದಲನೇ ದಿವಸ ಗೌರ ಪೂರ್ಣಿಮೆ ಅಂದ್ರೆ ಚೈತನ್ಯ ಮಹಾಪ್ರಭುರು ಆವಿರ್ಭಾವ ದಿವಸ. 2ನೇ ದಿವಸ ಶನಿವಾರ ಜಗನ್ನಾಥ್ ಮಿಶ್ರಾ ಉತ್ಸವ ಆಯ್ತು. ಯಾಕಂದ್ರೆ ಗೌರಾಂಗ ಮಹಾಪ್ರಭು ಹುಟ್ಟಿದ್ದು ಸಾಯಂಕಾಲ ಚಂದ್ರೋದಯದ ಸಮಯದಲ್ಲಿ ಅವ್ರು ಹುಟ್ಟಿದ್ರು. ಮತ್ತ ಅವಾಗ ಚಂದ್ರೋದಯ ಆಗಿದ ನಂತರ ಸಂಭ್ರಮ ಆಚರಣೆ ಮಾಡಕ್ ಆಗಲ್ಲ, ಅಂದ್ರೆ ರಾತ್ರಿ ಆಯ್ತು, ಎಲ್ಲರೂ ಮಲಿ. ಅದನ್ನ ಮರುದಿವ್ಸ ಅವ್ರು ಏನ್ ಮಾಡ್ತಾರೆ, ಜಗನ್ನಾಥ್ ಮಿಶ್ರಾ ಚೈತನ್ಯ ಮಹಾಪ್ರಭು ತಂದೆಯವರು ದೊಡ್ಡ ಉತ್ಸವವನ್ನು ಮಾಡ್ತಾರೆ. ನಮಗೆ ಶ್ರೀಕೃಷ್ಣನೇ ನಿಮಾಯಿ ರೂಪದಲ್ಲಿ ಬಂದಿದ್ರಿಂದ ಅವರು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿದ್ರೆ ಅದು ಜಗನ್ನಾಥ್ ಮಿಶ್ರಾ ಉತ್ಸವ ಅಂತ ಹೇಳ್ತಾರೆ. ಯಾವ ರೀತಿ ಜನ್ಮಾಷ್ಟಮಿ ರಾತ್ರಿ 12 ಗಂಟೆ ಕೃಷ್ಣ ಹುಟ್ಟತಾನೆ. 12 ಗಂಟೆಗೆ ಹುಟ್ಟಿದ್ರೆ ಇನ್ನೇನು ಆಚರಣೆ ಮಾಡಕ್ಕಾಗುತ್ತೆ? ಯಾಕಂದ್ರೆ ಎಲ್ಲ ಜನರು ಮಲಗೋದ್ರಲ್ಲಿ ಇರ್ತಾರೆ. ಅಫ್ಕೋರ್ಸ್ ಅವತ್ತಿನ ದಿವಸ ಬೃಂದಾವನದಲ್ಲಿ ಮಥುರಾದಲ್ಲಿ ಯಾರು ಮಲಗಲಿಲ್ಲ, ಯಾಕಂದ್ರೆ ಎಲ್ಲರಿಗೂ ಕೃಷ್ಣ ಹುಟ್ಟಿದ ಸಂಭ್ರಮ ಇತ್ತು. ಅದ್ರ ಕೂಡ ಸಂಭ್ರಮ ಆಚರಣೆ ಮಾಡ್ಬೇಕಂದ್ರೆ ಹಗಲಾಗ್ಬೇಕು, ರಾತ್ರಿಯಲ್ಲಿ ಅಷ್ಟೊಂದು ಇರೋದಿಲ್ಲ ಅಂತ ಹೇಳಿ ಮರುದಿನ ನಾವು ನಂದೋತ್ಸವ ಆಚರಣೆ ಮಾಡ್ತೀವಿ. ನೋಡಿ, ಜಗನ್ನಾಥ್ ಮಿಶ್ರನೇ ನಂದ ಮಹಾರಾಜ್ ಕೃಷ್ಣ ಹುಟ್ಟಿದಾಗ ಮರುದಿವಸ ಅವ್ರು ಏನ್ ಮಾಡಿದ್ರು, ನಂದೋತ್ಸವ ಆಚರಣೆ ಮಾಡಿದ್ರು. ಅದೇ ರೀತಿ ಗೌರಾಂಗ ಮಹಾಪ್ರಭು ಹುಟ್ಟಿದ್ದು ಸಾಯಂಕಾಲ ಅಂದ್ರೆ ಚಂದ್ರೋದಯ ಸಮಯದಲ್ಲಿ. ಅದರಿಂದ ಮರುದಿನ ಜಗನ್ನಾಥ್ ಮಿಶ್ರ ಈ ರೀತಿ ಎಲ್ಲ ನವದ್ವೀಪವಾಸಿಗಳಿಗೆ ಕರೆದು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿ ಎಲ್ಲರಿಗೂ ಮಹಾಪ್ರಸಾದವನ್ನ ಕೊಡ್ತಾರೆ ಮತ್ತು ಆ ಒಂದು ಸಂತೋಷದ ಕ್ಷಣಗಳನ್ನ ಇತರ ಜೊತೆಗೆ ಹಂಚಿಕೊಳ್ತಾರೆ. ಅದರಿಂದ ಜೊತೆಗೆ ನಿನ್ನೆ ರವಿವಾರ ಇತ್ತು, ನಿನ್ನೆನೂ ಕೂಡ ಸುಮಾರು ಸಾವಿರಾರು ಜನ ಬರ್ತಾನೆ ಇದ್ರು. ಆಮೇಲೆ ಜಗನ್ನಾಥ್ ಮಿಶ್ರಾ ಉತ್ಸವ ದಿವಸ ನಾವೇನ್ ಮಾಡ್ತೀವಿ, ಇಲ್ಲಿ ಸಣ್ಣ ರಾಧಾಕೃಷ್ಣ ಮೂರ್ತಿ ಇದಾವೆ, ಅವ್ರಿಗೆ ರಾಧಾ ಗೋಪಿ ಜನ ವಲ್ಲಭ ಅಂತೀವಿ. ಅವರನ್ನ ನಾವು ಕೋರ್ಟ್ಯಾರ್ಡ್ ಅಲ್ಲಿ, ಅಂದ್ರೆ ಮಂದಿರ ಇರೋದು 1ನೇ ಮಹಡಿಯಲ್ಲಿದೆ. ಓಕೆ, ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಹತ್ರ ಲಕ್ಷ್ಮೀನಾರಾಯಣ ಮಂದಿರ ಇದೆ. ನೀವೆಲ್ಲ ಯಾರು ಬಂದಿರಿ ಇಲ್ಲಿ ಚೌಪಾಟಿ ಗೊತ್ತಿದೆ. ಲಕ್ಷ್ಮೀನಾರಾಯಣ ಮಂದಿರದ ಅಂಗಳದಲ್ಲಿ ಬಣ್ಣ ಆಡ್ತೀವಿ ನಾವು ರಾಧಾಕೃಷ್ಣರಿಗೆ. ಅಂದ್ರೆ ಕೃಷ್ಣರದ್ದು ಒಂದು ಗ್ರೂಪ್ ಇರುತ್ತೆ, 3-4 ಮಂದಿ ರಾಧಾರಾಣಿ ಗ್ರೂಪ್ ನಲ್ಲಿ ಇರ್ತಾರೆ. ಅವರು ರಾಧಾಕೃಷ್ಣರಿಗೆ ಈ ರೀತಿ ಬಣ್ಣ ಹಾಕ್ತಾರೆ, ಮತ್ತೆ ಎದುರಿಗೆ ಇದ್ದಂತ ಭಕ್ತರಿಗೂ ಆ ಬಣ್ಣ ಸಿಡಿಯುತ್ತೆ.
ಅತಿ ಸಂಭ್ರಮದ ವಾತಾವರಣ ಆಯ್ತು. ನಾನು ನೋಡ್ತೀನಿ, ಅದು ವಿಡಿಯೋ ಬಂದಿದ್ರೆ ನಾನು ಹಾಕಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ನಂತರನು ನಾನು ಅದನ್ನ ಶೇರ್ ಮಾಡ್ತೀನಿ. ಓಕೆ, ಈ ರೀತಿ ಈ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ನಮಗೆ ಅತ್ಯಂತ ಮಹತ್ವವಾದದ್ದು. ಸಾರಿ. ಆ ಈ ದಿನ ಹೋದ ಸೋಮವಾರ ನಾವು ಚೈತನ್ಯ ಮಹಾಪ್ರಭುಗಳ ಅವರ ಅವತಾರದ ಮಹತ್ವದ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ದಿನ ಅವರ ಸುಂದರವಾದ ಲೀಲೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅಹೋ ಅಹೋ ಭೀರ್ನ ಕಲೇರ್ವಿಧೂಯತೆ ಸುಧಾ ಸುಧಾರಾಂ ಮಧುರಂ ಪದೇ ಪದೇ ದಿನೇ ದಿನೇ ಚಂದ್ರನ ಚಂದ್ರ ಶೀತಲ ಯಶೋ ಯಶೋದಾತನಯಶ್ಚ ಗೀಯತೆ. ರೂಪ ಗೋಸ್ವಾಮಿಯವರು ತಮ್ಮ ಪದ್ಯಾವಲಿ ಅನ್ನೋ ಗ್ರಂಥದಲ್ಲಿ ಈ ಸುಂದರವಾದ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಅಹೋ ಅಹೋರ್ಭೀರ್ನ ಕಲೇರ್ ವಿಧೂಯತೆ ಸುಧಾ ಸುಧಾರಾಂ ಮಧುರಂ ಪದೇ ಪದೇ. ಅವ್ರು ಹೇಳ್ತಾರೆ, ಈ ಕಲಿಯುಗದ ಜನರ ಕಷ್ಟಗಳಿಗೆ ಮಿತಿನೇ ಇಲ್ಲ, ಅದು ಸಾಗರದಷ್ಟಿದೆ. ಕಷ್ಟ ನಷ್ಟ ದುಃಖ ದುಮ್ಮಾನ ಅದಕ್ಕೇನು ಲೆಕ್ಕ ಇಲ್ಲ. ಅಷ್ಟು ಕಲಿಯುಗ ಜನರು ಕಷ್ಟದಿಂದ ತೊಳಲಾಡ್ತಾ ಇದ್ದಾರೆ. ಆದ್ರೆ ಒಂದು ಒಳ್ಳೆ ಸುದ್ದಿ ಅವ್ರಿಗೇನಂದ್ರೆ, ಅವರು ಅಮೃತ ಕುಡಿಬಹುದು. ಅದೇನು ಸುಧಾ ಸುಧಾರಾಮ್ ಮಧುರಂ ಪದೇ ಪದೇ. ಸುಧಾ ಅಂದ್ರೆ ಮಧುರ ಅಂದ್ರೆ ಅಮೃತ. ಅದ್ ಹೆಂಗಿದೆ? ಮಧುರವಾಗಿದೆ. ಅದ್ರಿಂದ ಅದನ್ನ ಪದೇ ಪದೇ ಕುಡಿಬೇಕು. ಅದ್ರ ಪರಿಣಾಮ ಏನಾಗುತ್ತೆ ಮುಂದೆ? ದಿನೇ ದಿನೇ ಚಂದ್ರನ ಚಂದ್ರ ಶೀತಲ. ಅದರಿಂದ ಏನಾಗುತ್ತೆ ಅಂದ್ರೆ, ಪ್ರತಿದಿನ ನಮಗೇನು ಅನುಭವ ಆಗುತ್ತಂದ್ರೆ, ಚಂದ್ರನ ಬೆಳದಿಂಗಳಿನಲ್ಲಿ, ಮೊನ್ನೆ ಚಂದ್ರನ ಬೆಳದಿಂಗಳು ಇತ್ತಲ್ಲ ಪೂರ್ಣಿಮಾ ದಿವಸ, ಅವತ್ತೆಷ್ಟು ಎಲ್ಲಾ ಕಡೆಗೂ ಬಿಸಿಲು ಮಾತ್ರ ವಿಪರೀತ ಆಯ್ತು. ಓಕೆ, ಅಂತ ಬಿಸಿಲಿನಿಂದ ಹೊರಗಡೆ ಎಲ್ಲ ಕೆಲಸ ಮಾಡಿ ಬಂದು ಸಾಯಂಕಾಲ ಆ ಚಂದ್ರನ ಬೆಳಕಿನಲ್ಲಿ ಕುತ್ಕೊಂಡು ಚೈತನ್ಯ ಮಹಾಪ್ರಭುಗಳ ಅರ್ಪಣೆ ಮಾಡಿದ್ವಿ. ನಾವು ಅವತ್ತಿನ ದಿವಸ ಪಾಯಸ ಮಾಡಿದ್ವಿ, ಸ್ವೀಟ್ ರೈಸ್. ಅಕ್ಕಿ, ಹಾಲು, ಸಕ್ಕರೆ, ತುಪ್ಪ, ಏಲಕ್ಕಿ ಇತ್ಯಾದಿ ವಸ್ತುಗಳನ್ನ ಹಾಕಿ ಮಾಡಿದಂತ ಒಂದು ಸುಂದರವಾದ ಪಾಯಸ ಇರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಮಾಡಿ ಮುಗಿಸಿ ಅದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ತೀವಿ. ಸಾಯಂಕಾಲ ಅಷ್ಟೊತ್ತಿಗೆ ಅದು ತಣ್ಣಗಾಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಮೇಲೆ ಇನ್ನೂ ಅದು ಏನಾಗುತ್ತೆ, ಕೋಲ್ಡ್ ಆಗುತ್ತೆ, ತಂಪಾಗುತ್ತೆ. ಅಂದ್ರೆ ಬಿಸಿಲಿನಲ್ಲಿ ಬೆಂದು ಬಂದಂತ ವ್ಯಕ್ತಿಗೆ ಬೆಳದಿಂಗಳಿನ ಕಾಯಲ್ಲಿ ಕುತ್ಕೊಂಡು ಆ ಸಿಹಿಯಾದ ಪಾಯಸವನ್ನು ಕುಡಿದ್ರೆ ಹೆಂಗಿರುತ್ತೆ, ಹಂಗಿರುತ್ತೆ ಭಕ್ತಿಯಲ್ಲಿ ಯಾರು ಬಂದು ಈ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಕೇಳ್ತಾರೆ. ಯಾಕಂದ್ರೆ ಕಲಿಯುಗದ ಕಷ್ಟಗಳಿಗೆ ಏನು ಕೊನೆ ಇಲ್ಲ. ಕಷ್ಟಕ್ಕೊಂದು ಪೂರ್ಣ ವಿರಾಮ ಮಾಡ್ಬೇಕಂದ್ರೆ ಅದು ಒಂದೇ ಒಂದು ದಾರಿ. ಬೇರೆ ಯಾವುದೇ ವಿಧಾನವನ್ನು ನಾವು ಅನುಸರಿಸಿದ್ರು ಅದರಿಂದ ನಮಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅತಿ ಸರಳ ಮತ್ತು ಅತಿ ಶ್ರೇಷ್ಠ ಉಪಾಯ ಅಂದ್ರೆ ಯಶೋಧ ತನಯ. ಯಶೋಧ ತನಯ ಕೃಷ್ಣ ಇರ್ಬೋದು ಅಥವಾ ಶಚಿತನಯ ಗೌರಂಗ ಇರ್ಬೋದು. ಇವರ ಲೀಲೆಗಳನ್ನು ನಾವು ಕೇಳಿದಾಗ ನಮಗೆ ಮನಸ್ಸಿಗೆ ಉಲ್ಲಾಸ ಆಗುತ್ತೆ, ಜೀವನ ಸಾರ್ಥಕ ಆಗುತ್ತೆ, ಮತ್ತು ದುಃಖಗಳಿಗೆ ಒಂದು ಪೂರ್ಣ ವಿರಾಮನ ಸಿಗುತ್ತೆ. ಅದರಿಂದ ಈ ಲೀಲೆಗಳನ್ನ ನಾವು ಯಥಾಶಕ್ತಿ ಪ್ರಯತ್ನ ಮಾಡೋಣ ಅರ್ಥ ಮಾಡ್ಕೊಳ್ಳಿಕ್ಕೆ. ಚೈತನ್ಯ ಚರಿತಾಮೃತ ಗ್ರಂಥ ಏನಿದೆ ಅಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಗೌಡಿಯ ವೈಷ್ಣವರಿಗೆ ಒಂದು ನಿಜವಾಗಿ ಏನಾದ್ರೂ ಒಂದು ಬಳುವಳಿ ಅಥವಾ ದೊಡ್ಡ ಒಂದು ಏನಾದ್ರೂ ಆಸ್ತಿ ಸಿಕ್ಕಿದೆ ಅಂದ್ರೆ ಅದು ಏನು ಗೊತ್ತಾ? ಅದು ಚೈತನ್ಯ ಚರಿತಾಮೃತ. ನಾನು ಇನ್ಮೇಲೆ ಪ್ರಯತ್ನ ಮಾಡ್ತೀನಿ. ಇವಾಗ ಗೀತಾಮೃತ ಇವಾಗ ನಾವು ಹೇಳ್ತಾ ಇದ್ದೀವಿ ಭಗವದ್ಗೀತೆ ಮೇಲೆ. ಆಮೇಲೆ ಇನ್ನೊಂದ್ ದಿವಸ ವಾರದಲ್ಲಿ ನಾವು ಭಾಗವತಾಮೃತ ಹೇಳೋಣ, ಭಾಗವತದ ಬಗ್ಗೆ ಚರ್ಚೆ ಮಾಡೋಣ. ಮೂರನೇ ದಿವಸ ಚೈತನ್ಯ ಚರಿತಾಮೃತದ ಬಗ್ಗೆ ಚರ್ಚೆ ಮಾಡೋಣ. ವಾರಕ್ಕೆ 3 ಕ್ಲಾಸ್ ಮಾಡ್ಬೇಕಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ನೀವೆಲ್ಲರ ಆಶೀರ್ವಾದ ಮಾಡಿ. ಸೋಮವಾರ ಗೀತಾಮೃತ ಆಗುತ್ತೆ, ಮಂಗಳವಾರ ನಾನು ಬ್ಯುಸಿ ಇರ್ತೀನಿ, ಬುಧವಾರ ನಾವು ಸಾಧ್ಯ ಆದ್ರೆ ಭಾಗವತಾಮೃತ ಮಾಡ್ಬೋದು, ಗುರುವಾರ ಚೈತನ್ಯ ಚರಿತಾಮೃತ ಮಾಡ್ಬೋದು. ಈ ರೀತಿ ಎಲ್ರೂ ಇಷ್ಟಪಟ್ರೆ ಬಂದ್ರೆ ನಾವೆಲ್ಲರೂ ಈ ತರ ಕ್ಲಾಸ್ಗಳನ್ನ, ಅಂದ್ರೆ ಈ 3 ಗ್ರಂಥಗಳನ್ನ ಈ ಕಾಲಕ್ಕೆ ನಾವು ಅದನ್ನ ಅರ್ಥಕೊಂಡು ಅದರಿಂದ ಲಾಭವನ್ನ ಪಡೆದುಕೊಳ್ಬಹುದು. ಈ ಚೈತನ್ಯ ಚರಿತಾಮೃತದ ಮಹತ್ವ ಏನು ಅನ್ನೋದನ್ನ ಒಂದ್ ಸಣ್ಣ ಒಂದು ಘಟನೆ ಆಯ್ತು ಚೈತನ್ಯ ಶಿಲ ಪ್ರಭುಪಾದರ ಜೀವನದಲ್ಲಿ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭುಗೆ ಅವರ ಲೀಲೆಗಳನ್ನು ಒಳಗೊಂಡಂತ ಈ ಸುಂದರವಾದ ಮಹಾಕಾವ್ಯ ಏನಿದೆ ಚೈತನ್ಯ ಚರಿತಾಮೃತ, ಅದು ಮಹತ್ವ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ತಿಂಗಳಲ್ಲಿ
50% ಡಿಸ್ಕೌಂಟ್ ನಲ್ಲಿ ಇಲ್ಲಿ ನಾವೆಲ್ಲ ಕೊಟ್ವಿ. ಚೌಪಾಟಿ ಕಾಂಗ್ರಿಗೇಷನ್ ಮುಂಬೈಯಲ್ಲಿ ಏನು ಭಕ್ತರಿದ್ರಲ್ಲ ಅವ್ರಿಗೆಲ್ಲ ಅರ್ಧ ಬೆಲೆ ಕೊಟ್ಟು ಅವರೆಲ್ಲ ತಗೊಂಡ್ವಿ. ಈ ಸಂಭ್ರಮದ ವಾತಾವರಣ ಇತ್ತು. ಶ್ರೀಲ ಪ್ರಭುಪಾದರು ಬೃಂದಾವನದಲ್ಲಿ ಅದೇ ತಾನೇ ಅಮೆರಿಕದಿಂದ ಬಂದು ನೆಲೆಸಿದ್ರು. ಅವಾಗ ಇನ್ನು ಕೃಷ್ಣ ಬಲರಾಮ ಮಂದಿರ ಕಟ್ಟಿರ್ಲಿಲ್ಲ. ಅವಾಗ ಹೋಗ್ಲಾ ಆಶ್ರಮದಲ್ಲಿ ಪ್ರಭುಪಾದರು ಇರ್ತಾ ಇದ್ರು. ಹೋಗ್ಲಾ ಆಶ್ರಮ ನೀವು ನೋಡಿರ್ಬಹುದು. ನಾನಕ್ ಹೋದ್ರೆ ಆ ರಸ್ತೆಯಲ್ಲೇನೆ ಇದೆ. ಹಳೆ ಆಶ್ರಮ ಅದು. ಅತಿ ದೊಡ್ಡ ಒಂದು ಹೋಟೆಲ್ ಅಂದ್ರೆ ಅಲ್ಲಿ ಆಶ್ರಮ ಅಂತಾರೆ, ಹೋಟೆಲ್ ಅನ್ನಲ್ಲ. ಅಲ್ಲಿ ತಂಗುದಾಣ ಅಲ್ಲಿ ಶ್ರೀಲ ಪ್ರಭುಪಾದರು ಅಲ್ಲಿ ಉಳಿತಾ ಇದ್ರು. ಓಕೆ. ಆಮೇಲೆ ಒಂದ್ಸರಿ ಬೆಳಿಗ್ಗೆ ಅವರು ಕಾರ್ನಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರು ಬೇರೆ ಕಡೆಗೆ, ಬೆಳಿಗ್ಗೆ ಬೆಳಿಗ್ಗೆ. ಅಷ್ಟರಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲಿ ಕೆಲವರು ಅವರ ಶಿಷ್ಯರೇ, ಪ್ರಭುಪಾದರ ಶಿಷ್ಯರು ಬೆಳಿಗ್ಗೆ ನಡ್ಕೊಂಡು ಅವರು ಹೋಗ್ತಾ ಇದ್ರು ಸೇವೆಗಾಗಿ. ಆದ್ರೆ ಅಲ್ಲಿ ಏನಾಯ್ತು ಅಂದ್ರೆ ದಾರಿಯಲ್ಲಿ ಒಂದು ಸಿಹಿ ಅಂಗಡಿ ಇತ್ತು. ಸಿಹಿ ತಿನಿಸು ಮಾಡಿ ಮಾರ್ತಾ ಇರ್ತಕ್ಕಂತ ಒಂದು ಅಂಗಡಿ. ಬ್ರಜವಾಸಿ ಅಂದ್ರೆ ಬೃಂದಾವನದ ಭಕ್ತರು, ಬೃಂದಾವನ ವಾಸಿಗಳು ಆ ಮಂದಿರ ಅಂಗಡಿಯನ್ನು ಇಟ್ಕೊಂಡು ಜನರಿಗೆ ಈ ತರ ಎಲ್ಲ ಮಾಡಿ ಅವರು ಕೊಡ್ತಾ ಇದ್ರು. ಹೋಟೆಲ್ ತರ, ಚಿಕ್ಕ ಹೋಟೆಲ್. ಆದ್ರೆ ಬೆಳಿಗ್ಗೆ ಬೆಳಿಗ್ಗೆ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ, ಬೆಳಿಗ್ಗೆ ಯಾರಾದ್ರೂ ಒಂದು ಇಬ್ರು ಮೂರು ನಾಲ್ಕು ಮಂದಿ ಯಾರಾದ್ರೂ ಭಕ್ತರು ಸಿಕ್ಕ್ರೆ ಅವ್ರಿಗೆ ಅವ್ರಿಗೆ ಏನ್ ಮಾಡ್ತಾ ಇದ್ರು, ಆಹ್ವಾನ ಮಾಡಿ ಅವ್ರಿಗೆ ಸುಸ್ವಾಗತ ಮಾಡಿ ತಮ್ಮ ಅಂಗಡಿಯಲ್ಲಿ ಕುಂದಿರಿಸ್ಕೊಂಡು ಅವ್ರಿಗೆ ತಾವು ಮಾಡಿದ ಏನೇ ಪದಾರ್ಥಗಳನ್ನ ಸಿಹಿ ಪದಾರ್ಥಗಳನ್ನ ಫ್ರೀ ಆಗಿ ಕೊಡ್ತಾ ಇದ್ರು. ಅಂದ್ರೆ ದಾನ ಕೊಡೋದು ಒಂದು ಅಲ್ಲಿ ಹವ್ಯಾಸ. ಬೆಳಗಿನ ಏನು ಗ್ರಾಹಕರು ಬರ್ತಾರಲ್ಲ ಅವರಿಗೆ ಫ್ರೀ ಆಗಿ ಕೊಟ್ಟು, ಅವ್ರಿಗೆ ಉಚಿತವಾಗಿ ಕೊಟ್ಟು ಅವ್ರಿಗೆ ಸೇವೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಪ್ರತಿದಿನ ಮಾಡ್ತಾ ಇದ್ರು. ಅದರಿಂದ ಒಂದು ದಿವಸ ಏನಾಯ್ತು, ನಮ್ಮ ಹರೇ ಕೃಷ್ಣ ಭಕ್ತರು ಪ್ರಭುಪಾದ ಶಿಷ್ಯರು ನಡ್ಕೊಂಡು ಹೋಗ್ತಾ ಇದ್ರು. ಅಂಗಡಿಯಲ್ಲಿ ಆ ವ್ಯಕ್ತಿ ಕರಿತಾನೆ, ಬನ್ನಿ ಬನ್ನಿ ಬನ್ನಿ, ನಿಮಗೆ ಈ ಸಿಹಿ ಪದಾರ್ಥ ನಾನು ಕೊಡ್ತೀನಿ. ರಸಗುಲ್ಲ, ರಸಮಲೈ, ಸಂದೇಶ್, ಬರ್ಫಿ, ಜಿಲೇಬಿ, ಬಿಸಿ ಬಿಸಿಯಾದ ಜಿಲೇಬಿ ಮಾಡ್ತಾ ಇದ್ರು. ಇವೆಲ್ಲನೂ ಒಂದ್ ತಟ್ಟೆಯಲ್ಲಿ ಹಾಕಿ ಅವ್ರು 4 ಮಂದಿ ಕೊಟ್ಟು ಅವರು ತಿಂತಾ ಇದ್ರು. ಅವ್ರಿಗೆ ಸಂತೋಷನೇ ಸಂತೋಷ. ಬೆಳಿಗ್ಗೆ ಬೆಳಿಗ್ಗೆ ಹೊಟ್ಟೆನೂ ಹಸಿದಿರುತ್ತೆ. ಅದು ಅಲ್ಲದೆ ಈ ರೀತಿ ಕರೆದು ಯಾರಾದ್ರೂ ಕೊಡ್ತಾರೆ, ಅದು ಫ್ರೀ ಆಗಿ ಅಂತಂದ್ರೆ ಯಾರಿಗಿಷ್ಟ, ಅದು ಬೃಂದಾವನದಲ್ಲಿ ಅಂತ ಹೇಳಿ ಭಕ್ತರೆಲ್ಲ ಸಂಭ್ರಮದಿಂದ ತಿನ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಪ್ರಭುಪಾದರ ಕಾರು ಅಲ್ಲಿಗೆ ಬಂತು. ಪ್ರಭುಪಾದರ ಬ್ರೇಕ್ ಹಾಕಂತ ಹೇಳಿದ್ರು. ಬ್ರೇಕ್ ಹಾಕಿದ ಗಾಡಿ ಅಲ್ಲಿ ನಿಂತ್ಕೊಂಡು ಪ್ರಭುಪಾದರದ ವಿಂಡೋ ಮೊದ್ಲೆಲ್ಲ ಬಟನ್ ಇರ್ಲಿಲ್ಲಲ್ಲ, ಆತರ ಒಂದು ಈ ತರ ಕೆಳಗಡೆ ಮಾಡಿದ್ರು. ಅದು ಕಾಚು ಕೆಳಗಡೆ ಬಂತು. ಪ್ರಭುಪಾದರು ನೋಡ್ತಾ ಇದ್ದಾರೆ. ಇವರೆಲ್ಲರೂ ಬೆಳಿಗ್ಗೆ ಬೆಳಿಗ್ಗೆ 7 ಗಂಟೆಗೆ ಕುತ್ಕೊಂಡು ಅಲ್ಲಿ ತಿಂತಾ ಇದ್ದಾರೆ. ಅವರಿಗೆ ಒಂಥರ ಮುಜುಗರ ಆಯ್ತು. ಅವ್ರಿ ಪ್ರಭುಪಾದರು ಬಂದ್ಬಿಟ್ರು, ಬಾಯಲ್ಲಿ ಎಲ್ಲಾ ರಸಗುಲ್ಲ ರಸಮಲೈ ಇದೆ, ಕೈಯಲ್ಲಿ ಜಿಲೇಬಿ ಇದೆ, ಇವಾಗ ಏನ್ ತಪ್ಪಿಸ್ಕೊಳಕ್ಕೂ ಸಾಧ್ಯ ಇಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡಿರ್ತಾರಲ್ಲ ಹಂಗ ಆಯ್ತು. ಅವ್ರಿಗೆ ತುಂಬಾ ಮುಜುಗರ ಆಯ್ತು. ಏನ್ ಮಾಡ್ಬೇಕು, ಗಂಭೀರ ಆಗ್ಬಿಟ್ರು. ಏನ್ ಮಾಡ್ಬೇಕು. ಅದ್ರ ಬಾಯಲ್ಲಿ ಇಟ್ಕೊಂಡಿದ್ದು ತಿನ್ನಕೂ ಆಗ್ತಾ ಇರಲಿಲ್ಲ ಬಾಯಲ್ಲಿ. ಹಂಗೆ ಇಟ್ಕೊಂಡು ಪ್ರಭುಪಾದರು ನೋಡ್ತಾ ಇದ್ರು. ಪ್ರಭುಪಾದರು ನೋಡಿದ್ರು, ಏನ್ ಚಿಂತೆ ಮಾಡ್ಬೇಡಿ, ಬೆಂಗಾಲಿ ಸ್ವೀಟ್ಸ್ ಎಸೆನ್ಷಿಯಲ್ ಫಾರ್ ಲೈಫ್ ಅಂತ ಹೇಳಿದ್ರು. ಅದ್ರ ಬಂಗಾಳದಲ್ಲಿ ಮಾಡ್ತಕ್ಕಂತ ಏನು ಸಿಹಿ ತಿಂಡಿಗಳೇನಿದಾವಲ್ಲ, ರಸಗುಲ್ಲ, ರಸಮಲೈ, ಬರ್ಫಿ, ಸಂದೇಶ್, ಇದು ಜೀವನಕ್ಕೆ ಅತ್ಯಂತ ಮುಖ್ಯವಾದದ್ದು. ಇದನ್ನ ತಿನ್ಲೇಬೇಕು, ನೀವು ತಿಂತಾ ಇರಿ, ಆನಂದ ಪಡಿ ಅಂತಂದು ಪ್ರಭುಪಾದರು ಮುಂದೆ ಕಾರ್ ತಗೊಂಡು ಹೋಗ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಪ್ರಭುಪಾದರು ನಮ್ಗೇನು ಗದರ್ಸ್ಲಿಲ್ಲ, ಒಳ್ಳೆ ಮಾತನ್ನೇ ಹೇಳಿದ್ದಾರೆ ಅಂತ ಹೇಳಿ ಅವ್ರ ಸಂಭ್ರಮದಿಂದ ಅವ್ರಿಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ಅವರು ತಿಂದು ಖಾಲಿ ಮಾಡಿದ್ರು. ಆನಂತರ ಈ ಕೆಲವರು ಭಕ್ತರಿಗೆ ಅವ್ರಿಗೆ ಗೊತ್ತಾಗ್ಬಿಡುದು, ಪ್ರಭುಪಾದರಿಗೆ ಬಂಗಾಲಿ ಸ್ವೀಟ್ ಅಂದ್ರೆ ತುಂಬಾ ಹಿಡ್ಸುತ್ತೆ. ಯಾಕಂದ್ರೆ ಅವ್ರು ಬಂಗಾಳದವ್ರಲ್ಲ, ಚೈತನ್ಯ ಪ್ರಭುರ ಸ್ಥಾನದಲ್ಲಿ ಹುಟ್ಟಿದವರು, ಕಲ್ಕತ್ತಾದಲ್ಲಿ ಬಂಗಾಲಿ ಪ್ರದೇಶದಿಂದ ಪ್ರಭುಪಾದರು ಬಂದದ್ದು. ಆಮೇಲೆ ಅದೆಲ್ಲ ಇಸ್ಕಾನಲ್ಲಿ ಪ್ರಸಿದ್ಧ ಆಗ್ಬಿಡ್ತು. ಏನ್ ಪ್ರಸಿದ್ಧ ಆಯ್ತು, ಶಿಲ ಪ್ರಭುಪಾದರಿಗೆ ಈ ಬಂಗಾಲಿ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಅದರಿಂದ ಎಲ್ಲಿ ಹೋದಲ್ಲಿ ಎಲ್ಲ ಅವ್ರಿಗೆ ಬಂಗಾಲಿ ಸ್ವೀಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆಮೇಲೆ ಈ ಕೆಲವು ಭಕ್ತರು ಅದೆಲ್ಲ ಇಡೀ ಜಗತ್ತಿನೆಲ್ಲ ಹಬ್ಬಿ ಬಿಡ್ತು, ಬಂಗಾಲಿ ಸ್ವೀಟ್ ಅಂದ್ರೆ ಪ್ರಭುಪಾದರಿಗೆ ತುಂಬಾ ಇಷ್ಟ, ತುಂಬಾ ಇಷ್ಟ ಅಂತ. ಆಮೇಲೆ ಪ್ರಭುಪಾದರು ಕೆಲವು ದಿನಗಳ ನಂತರ, ಕೆಲವು ತಿಂಗಳ ನಂತರ ಮತ್ತೆ ಅಮೆರಿಕ ಕ್ಯಾಲಿಫೋರ್ನಿಯಾಗ ಹೋಗ್ತಾರೆ. ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಅಮೆರಿಕ ಕ್ಯಾಲಿಫೋರ್ನಿಯಾದಲ್ಲಿ
ಅಲ್ಲಿ ಒಂದು ಸತ್ಸಂಗ ಕಾರ್ಯಕ್ರಮ ಮಾಡಿ ಪ್ರಭುಪಾದರು ಹೊರಗೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಬುಕ್ ಸ್ಟಾಲ್ ಇರುತ್ತಲ್ಲ, ನೀವೆಲ್ಲ ನೋಡಿರ್ತೀರಿ. ಇಸ್ಕಾನ್ ಮಂದಿರದಲ್ಲಿ ಹೊರಗಡೆ ಹೋದ್ ಕೂಡಲೇ ಒಂದು ಒಳ್ಳೆ ಎಲ್ಲಾ ಪುಸ್ತಕದ ಒಂದು ಎಲ್ಲ ಹಂಚಿಕೊಂಡು ಅಲ್ಲಿ ಒಬ್ರು ನಿಂತಿರ್ತಾರೆ ಪುಸ್ತಕ ಕೊಡ್ಲಿಕ್ಕೆ. ಆಮೇಲೆ ಅದರ ಪಕ್ಕದಲ್ಲಿ ಒಂದು ಸ್ವೀಟಿನ ಅಂಗಡಿ ಕೂಡ ಇತ್ತು. ಇದೇ ರೀತಿ ಅವರು ಬಂಗಾಲಿ ಸ್ವೀಟ್ಗಳನ್ನ ಮಾಡ್ತಾ ಇದ್ರು. ಆಮೇಲೆ ಭಕ್ತರಿಗೆ ಸರಿ ಪ್ರಭುಪಾದರಿಗೆ ಬಂಗಾಲಿ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಒಂದು ಸಣ್ಣ ತಟ್ಟೆಯಲ್ಲಿ ಅವ್ರಿಗೆ ರಸಗುಲ್ಲ, ರಸಮಲೈ, ಬರ್ಫಿ, ಸಂದೇಶ್, ರಬಡಿ ಈ ತರ ಎಲ್ಲಾ ವಸ್ತುಗಳನ್ನ ಹಾಕಿ ಅವರಿಗೆ ಒಂದು ಪ್ಲೇಟ್ ನಲ್ಲಿ ಕೊಟ್ರು. ಪ್ರಭುಪಾದ್, ನಿಮ್ಗೆ ತುಂಬಾ ಹಿಡಿಸುತ್ತೆ, ಬೆಂಗಾಲಿ ಸ್ವೀಟ್ಸ್ ತಗೊಳ್ಳಿ, ದೇವರಿಗೆ ಅರ್ಪಣೆ ಮಾಡಿದ್ದೀವಿ ಅಂತಂದು ಹೇಳಿದ್ರು. ಪ್ರಭುಪಾದರು ನೋಡಿದ್ರು, ನಕ್ರು ಅದಕ್ಕೆ. ಅನಂತರ ಮುಂದೆ ಹೋದ್ರು, ತಗೊಳ್ಳಿಲ್ಲ ಅವ್ರು ಅದನ್ನ. ಇವ್ರು ಕೊಡ್ಲಿಕ್ಕೆ ಹೋಗ್ತಾ ಇದಾರೆ ಬಂಗಾಲಿ ಸ್ವೀಟ್ಸ್, ಪ್ರಭುಪಾದರು ಅದನ್ನ ತಗೊಳ್ಳಿಲ್ಲ. ಮುಂದೆ ಹೋಗ್ತಾರೆ, ಅಲ್ಲಿ ಬುಕ್ ಟೇಬಲ್ ಇತ್ತು. ಆ ಬುಕ್ ಟೇಬಲ್ ಮೇಲೆ ಭಗವದ್ಗೀತಾ, ಭಾಗವತ್ ಮತ್ತು ಚೈತನ್ಯ ಚರಿತಾಮೃತ ಕೂಡ ಇತ್ತಲ್ಲಿ. ಪ್ರಭುಪಾದರನ್ನ ಕೈಯಲ್ಲಿ ಎತ್ಕೊಂಡ್ರು ಚೈತನ್ಯ ಚರಿತಾಮೃತ ಪುಸ್ತಕ ತಗೊಂಡು ಹೇಳಿದ್ರು, ಎಲ್ಲರಿಗೂ ತೋರಿಸಿದ್ರು, ಇದು ನಿಜವಾದ ಬೆಂಗಾಲಿ ಸ್ವೀಟ್, ಇದನ್ನ ಎಲ್ಲರೂ ನೀವು ತಿನ್ಬೇಕು, ಈ ಗ್ರಂಥವನ್ನ ನೀವೆಲ್ಲರೂ ಓದ್ಬೇಕು ಅಂತ ಹೇಳಿ ಪ್ರಭುಪಾದರು ಅವತ್ತಿನ ದೊಡ್ಡ ಸಂದೇಶವನ್ನ ಕೊಟ್ಟು. ಅಂದ್ರೆ ನಿಜವಾಗಿ ಬಂಗಾಲಿ ಸ್ವೀಟ್ ಅಂದ್ರೆ ರಸಗುಲ್ಲ, ರಸಮಲೈ ಅದೆಲ್ಲ ನಾವು ತಿಂತೀವಿ. ಅದು ನಿಜವಾಗಿ ಇನ್ನೂ ತಿನ್ನಬೇಕಾದಂತ ಒಂದು ದೊಡ್ಡ ಸ್ವೀಟ್, ಅದನ್ನ ಇನ್ನು ಯಾರು ಹೆಚ್ಚು ಜನ ತಿಂದಿಲ್ಲ. ಅದ್ಯಾವ್ದಂದ್ರೆ ಚೈತನ್ಯ ಚರಿತಾಮೃತ ಅನ್ನೋ ಒಂದು ಬಂಗಾಲಿ ಸಿಹಿ ತಿಂಡಿ. ಅದನ್ನೇ ನಾವೆಲ್ಲರೂ ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಪ್ರಭುಪಾದರು ಭಾಗವತ ಬರಿತಾ ಇದ್ರು, ಭಗವದ್ಗೀತಾ ಎಲ್ಲ ಆಗಿ ಹೋಗಿತ್ತು ಮೊದ್ಲೆ, ಇತರೆ ಗ್ರಂಥಗಳನ್ನ ಬರಿತಾ ಇದ್ರು. 2 ವರ್ಷ ಅವರು ಕೇವಲ ಚೈತನ್ಯ ಚರಿತಾಮೃತ ಗ್ರಂಥವನ್ನ ಬರೀಲಿಕ್ಕೆ ತಮ್ಮ ಸಮಯವನ್ನ ಪೂರ್ಣ ಮುಡಿಪಾಗಿಟ್ರು. ಯಾಕಂದ್ರೆ ಅವ್ರಿಗೆ ಅನಿಸ್ತು, ನನಗಾಗ್ಲೇ ಈಗ 77, 78 ಆಗ್ತಾ ಇದೆ, ಇನ್ನೇನು ನಾನು ಬದುಕೋದು ಯಾವಾಗ, ಇನ್ನೆಷ್ಟು ವರ್ಷ ಬದುಕ್ತೀನಿ, ಬದುಕಿದ್ರು ಬರೀಲಿಕ್ಕೆ ಆಗ್ಬೇಕು ಅಂತ ಹೇಳಿ ಭಾಗವತವನ್ನ ನಿಲ್ಲಿಸಿ ಚೈತನ್ಯ ಚರಿತಾಮೃತಕ್ಕೆ ಅವ್ರ ಕೈ ಹಾಕಿದ್ರು. ಮೊದ್ಲು ಚೈತನ್ಯ ಚರಿತಾಮೃತನ ಕೊಡ್ಲೇಬೇಕು, ಯಾಕಂದ್ರೆ ಗೌಡಿ ವೈಷ್ಣವರಿಗೆ ಇದು ಅತ್ಯಂತ ಮುಖ್ಯವಾದ ಗ್ರಂಥ, ಅದರಿಂದ ಈ ಗ್ರಂಥವನ್ನ ನಾನು ಕೊಡ್ಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಭಾಗವತ ಬರೆಯೋದನ್ನ, ಅನುವಾದ ಮಾಡೋದನ್ನ ನಿಲ್ಲಿಸಿ ಚೈತನ್ಯ ಚರಿತ ಕೈ ಹಾಕಿ 2 ತಿಂಗಳಲ್ಲಿ ಅದನ್ನ ಪ್ರಭುಪಾದರು ಅವರೆಲ್ಲ ಬರೆದ್ರು. ಬರೀಲಿಕ್ಕೆ 2 ವರ್ಷ ಹಿಡಿತು. ಆಮೇಲೆ ಅವರು ಪ್ರಿಂಟ್ ಮಾಡ್ಲಿಕ್ಕೆ ಹೇಳಿದ್ರು, 2 ತಿಂಗಳಲ್ಲಿ ಇದೆಲ್ಲ ಪ್ರಿಂಟ್ ಆಗ್ಬೇಕು. 19 ಪುಸ್ತಕಗಳಿತ್ತು ಅವಾಗ. ಇವಾಗ 9 ಪುಸ್ತಕ ಆಗಿದೆ, ಅವಾಗ 19 ಪುಸ್ತಕಗಳು ಸಣ್ಣ ಸಣ್ಣ ಇದ್ದು. ಆ ಪುಸ್ತಕಗಳನ್ನ ಎಲ್ಲರೂ ನೀವು ನಿಶ್ಚಿತವಾಗಿ ಪ್ರಕಾಶ ಮಾಡ್ಬೇಕು ಅಂತಂದು ಹೇಳಿದ್ರು. ಆ ಭಕ್ತರೆಲ್ಲ ಅಸಾಧ್ಯದ ಮಾತು, ಇಂಪಾಸಿಬಲ್ ಪ್ರಭುಪಾದ್, ಹೌ ಕ್ಯಾನ್ ವಿ ಡೂ ದಿಸ್, 17 ವಾಲ್ಯೂಮ್ಸ್, ಸಾಧ್ಯ ಇಲ್ಲ ಅಂದ್ಬಿಟ್ಟು ಪ್ರಭುಪಾದರು ಅಂದ್ರು. ಏನ್ ಹೇಳಿದ್ರು, ಇಂಪಾಸಿಬಲ್ ಇಸ್ ಅ ವರ್ಡ್ ಇನ್ ದ ಫೂಲ್ಸ್ ಡಿಕ್ಷನರಿ ಅಂತ ಹೇಳಿದ್ರು. ಆದ್ರೆ ಇಂಪಾಸಿಬಲ್ ಅಂದ್ರೆ ಅಸಾಧ್ಯ ಅನ್ನೋದು ಮೂರ್ಖರ ಶಬ್ದಕೋಶದಲ್ಲಿ ಇರ್ತಕ್ಕಂಥ ಪದವೇ ಹೊರತು ಬುದ್ಧಿವಂತರ ಶಬ್ದಕೋಶದಲ್ಲಿ ಆ ಪದವೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ನೀವೇನ್ ಇಂಟೆಲಿಜೆಂಟ್ ಇದ್ರೆ, ನೀವು ಸಿನ್ಸಿಯರ್ ಪ್ರಾಮಾಣಿಕ ಭಕ್ತರಾಗಿದ್ರೆ ನೀವು ಈ ರೀತಿ ಮಾತಾಡ್ಲೇಬಾರದು, ಸಾಧ್ಯ ಇಲ್ಲ ಅಂತ ಹೇಳಂಗಿಲ್ಲ, ನೀವು ಮಾಡ್ಲೇಬೇಕಂತ ಹೇಳಿದ್ದಕ್ಕೆ ಎಲ್ಲರೂ ತಮ್ಮ ಈ ಗುರುವಿನ ಆದೇಶವನ್ನ ನೆರವೇರಿಸಲಿಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ರು. ಪ್ರೂಫ್ ರೀಡಿಂಗು, ಟೈಪಿಂಗು, ಪೇಂಟಿಂಗು, ಆಮೇಲೆ ಪ್ರಿಂಟಿಂಗು, ಅದಕ್ಕೆ ಕಾಗದ, ಸುಮಾರು ನೂರಾರು ಸಾವಿರಾರು ಭಕ್ತರು ಒಟ್ಟಿಗೆ ಕೂಡಿ ಪ್ರಭುಪಾದರ ಈ ಒಂದು ಇಚ್ಛೆಯನ್ನ ನೆರವೇರಿಸಿದ್ರು. ಅದೇನು 2 ತಿಂಗಳಲ್ಲಿ ಪ್ರಭುಪಾದರು ಹೇಳಿದ್ರು. ಹೋಗುವಾಗ ಮಾರ್ನಿಂಗ್ ವಾಕ್ ನಲ್ಲಿ ಹೋಗ್ತಾ ಇದ್ರು, ಬೆಳಿಗ್ಗೆ ಪ್ರಭುಪಾದರು ನಡೀತಾ ಇದ್ರು. ಆ ಸಂದರ್ಭದಲ್ಲಿ ತಮ್ಮ ಭಕ್ತರ ಜೊತೆಗೆ ಹೋಗ್ತಾ ಅವ್ರು ಹೇಳಿದ್ರು, 2 ತಿಂಗಳಲ್ಲಿ ಇದು ಆಗ್ಬೇಕು ಅಂತ. ಅವಾಗ ಅವರು ಇಲ್ಲ ಅಂತ, ಇಲ್ಲ ಅನ್ನೋದು ಮೂರ್ಖರ ಹೇಳೋ ಮಾತು, ಮೂರ್ಖರು ಆಗ್ಬೇಡಿ, ನೀವು ಮಾಡಿ ಅಂತ ಹೇಳಿದ್ದಕ್ಕೆ ಅವರು ಪ್ರಭುಪಾದರಿಗೆ ಈ ಆದೇಶವನ್ನ ಕೇಳಿ ಅವರು ಮಾರ್ನಿಂಗ್ ವಾಕ್ ಇಂದ ರಿಟರ್ನ್ ಹೋದ್ರು. ಪ್ರಭುಪಾದರು ಮುಂದೆ ಹೋಗ್ತಾರೆ ಮಾರ್ನಿಂಗ್ ವಾಕ್, ಆದ್ರೆ ಈ ಭಕ್ತರೆಲ್ಲ ಹೇಳ್ತಾರೆ, ಈ ರೀತಿ ನಾವು ಅಡ್ಡಾಡಕ್ ಆಗೋದಿಲ್ಲ, ಇವಾಗ ಹೋಗಿ ನಾವು ಕೆಲಸ ಶುರು ಮಾಡ್ಬೇಕಂತ ಹೇಳಿ ಆಗಿಂದ ರಿಟರ್ನ್ ಹೋಗಿ ಅವರೆಲ್ಲ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ತುಂಬಾ ಕೆಲಸ, ನಿಮಗೆ ಅರ್ಥ ಆಗ್ಬೇಕು. 19 ವಾಲ್ಯೂಮ್ಗಳನ್ನ ಪ್ರಿಂಟ್ ಮಾಡಿಸಿ ರೆಡಿ ಮಾಡ್ಬೇಕು 2 ತಿಂಗಳಲ್ಲಿ ಅಂತ ಕೆಲಸವನ್ನ ಪ್ರಭುಪಾದರು ಸಂತುಷ್ಟಿಗಾಗಿ ಅವರೆಲ್ಲ ಮಾಡಿದ್ರು. ಅದರಿಂದ ಪ್ರಭುಪಾದರು ಎಷ್ಟು ಸಂತೋಷಗೊಂಡ್ರು ಅಂದ್ರೆ ಅವ್ರು ಹೇಳಿದ್ರು, ಯಾರ್ಯಾರು ಈ ಚೈತನ್ಯ ಚರಿತಾಮೃತ ಗ್ರಂಥವನ್ನ ಬರೆದು
ಇದನ್ನ ಪ್ರಕಾಶನ ಮಾಡ್ಲಿಕ್ಕೆ, ಪ್ರಿಂಟ್ ಮಾಡ್ಲಿಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿದಾರೆ ಅವರೆಲ್ಲರೂ ಇದೇ ಜೀವನದಲ್ಲಿ ಭಕ್ತಧಾಮಕ್ಕೆ ಹೋಗ್ತಾರೆ, ಗೋಲೋಕ್ ಬೃಂದಾವನಕ್ಕೆ ಹೋಗ್ತಾರೆ ಅಂತಂದು ಅವರೆಲ್ಲರಿಗೂ ಆಶೀರ್ವಾದ ಕೊಟ್ಟರು ಪ್ರಭುಪಾದರು. ನಮ್ಗೆ ಅರ್ಥ ಆಗ್ಬೇಕದು ಎಷ್ಟೊಂದು ಪ್ರಭುಪಾದರಿಗೆ ಆನಂದ ಆಗಿರ್ಬೇಕು ಅವಾಗ. ಅವರು ಕೊಟ್ಟಂತ ಆಶೀರ್ವಾದವನ್ನು ಕೇಳಿ ಅದರಲ್ಲಿದ್ದಂತ ಸುಮಾರು ನೂರಾರು ಸಾವಿರಾರು ಭಕ್ತರಿಗೆ, ಅವ್ರ ಶಿಷ್ಯರಿಗೆ ಎಷ್ಟು ಆನಂದ ಆಗಿರ್ಬೇಕು. ಅದರಿಂದ ಈ ರೀತಿ ಒಬ್ಬ ಶುದ್ಧ ಭಕ್ತರಿಗೆ ಸಂತೋಷ ಪಡಿಸೋದ್ರಲ್ಲಿ ಇರ್ತಕ್ಕಂಥ ಆನಂದ, ಆ ಒಂದು ವರದಾನ ಬೇರೆ ಅದರಲ್ಲಿ ಇಲ್ಲ ಅನ್ನೋದು ನಾವು ಅರ್ಥ ಮಾಡ್ತೀವಿ. ಈ ರೀತಿ ಚೈತನ್ಯ ಚರಿತಾಮೃತವನ್ನ ಅವರು ಕೊಟ್ಟೋಗಿದ್ದಾರೆ. ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಬೇರೆ 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 ಪುಸ್ತಕಗಳು, ಬೇರೆ ಬೇರೆ ಗ್ರಂಥಕಗಳು ಅದನ್ನು ಬರೆದಿದ್ದಾರೆ. ಮೊಟ್ಟ ಮೊದಲಿಗೆ ಬರೆದಿದ್ದು ಚೈತನ್ಯ ಭಾಗವತ ಅಂತಂದಿದೆ. ಅದು ವೃಂದಾವನ್ ದಾಸ್ ಠಾಕೂರ್ ಅವರು ಬರೆದಿದ್ದು. ಅದರಲ್ಲಿ, ಅದು ಬಂಗಾಲಿಯಲ್ಲೇ ಇದೆ. ಅದರಲ್ಲಿ ಚೈತನ್ಯ ಮಹಾಪ್ರಭುಗಳ ಬಾಲ್ಯ ಮತ್ತು ಯೌವನ, ಅವರ ವೈವಾಹಿಕ ಜೀವನ, ವೈವಾಹಿಕ ಕುಟುಂಬದ ಆದರ್ಶ ಜೀವನವನ್ನ ಅಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಆ ನಂತರ ಕೊನೆಗೆ ಸನ್ಯಾಸ ತಗೊಳ್ತಾರೆ, ಅಲ್ಲಿಗೆ ಅದು ಮುಗಿದೋಗುತ್ತೆ. ಅಂದ್ರೆ ಬಾಲ್ಯದಿಂದ ಹಿಡಿದು ಸನ್ಯಾಸದವರೆಗೆ ಇರ್ತಕ್ಕಂಥ ಲೀಲೆಗಳನ್ನ ವೃಂದಾವನ್ ದಾಸ್ ಠಾಕೂರ್ ಅವರು ತಮ್ಮ ಚೈತನ್ಯ ಭಾಗವತ ಗ್ರಂಥದಲ್ಲಿ ಬರೆದಿದ್ದಾರೆ. ಆದರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಅವ್ರೇನ್ ಮಾಡಿದ್ರು, ಅವ್ರಿಗೆ 96 ವರ್ಷ ಆಗಿತ್ತು ಅವಾಗ ಈ ಗ್ರಂಥವನ್ನು ಬರೆದ್ರು. ನೆನ್ಪಿಟ್ಕೊಳ್ಳಿ ನೀವು, 96ನೇ ವಯಸ್ಸಿನಲ್ಲಿ ಈ ಗ್ರಂಥವನ್ನು ಬರೆದಿದ್ದಾರೆ. ಯಾವ ವ್ಯಕ್ತಿಗೆ ಬರೆಯಕ್ಕಾಗತ್ತೆ ಹೇಳಿ? ಎಷ್ಟೋ ಜನ ನಾವು ಬದುಕಕ್ಕಾಗಲ್ಲ, ಬದುಕಿದ್ರು ನಾವು ಅವ್ರ ಬೆಡ್ ಮೇಲೆ ಇಡೀ ದಿವಸ ಇರ್ಬೇಕಾಗತ್ತೆ. ಅಂತ ಒಂದು ಇಳಿ ವಯಸ್ಸಿನಲ್ಲಿ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಇದು ಶ್ರೇಷ್ಠವಾದ ಗ್ರಂಥವನ್ನ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ರಾಧಾಕುಂಡದಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಮುಖದಿಂದ ಕೇಳಿ ಬರೆದಂತ ಗ್ರಂಥ ಇದೆ. ಯಾಕಂದ್ರೆ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ಜೊತೆಗೆ ಜಗನ್ನಾಥ್ಪುರಿಯಲ್ಲಿ 18 ವರ್ಷಗಳ ಕಾಲ ಅವರ ಎದುರಿಗಿದ್ದು ಅವರ ಲೀಲೆಗಳನ್ನ ಸ್ವತಃ ಕಣ್ಣಿಂದ ನೋಡಿ ಆನಂದ ಪಟ್ಟವರು ರಘುನಾಥ್ ದಾಸ್ ಗೋಸ್ವಾಮಿಗಳು. ಇವರು 6 ಗೋಸ್ವಾಮಿಯಲ್ಲಿ ಇವರು ಒಬ್ಬರು. ಆ ನಂತರ ಅವರು ಚೈತನ್ಯ ಮಹಾಪ್ರಭುರ ದೇಹತ್ಯಾಗ ಮಾಡಿದ ನಂತರ, ಲೀಲಾ ಸಮಾಪ್ತಿ ಮಾಡಿದ ನಂತರ ಅವ್ರಿಗೆ ಈ ಜಗತ್ನಲ್ಲಿ ಇರ್ಲಿಕ್ಕೆ ಇಷ್ಟನೇ ಇರ್ಲಿಲ್ಲ. ಅವರು ಆಕ್ಚುಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತಂದು ಅಷ್ಟು ಒಂದು ಕಠಿಣ ನಿರ್ಧಾರ ತಗೊಂಡು ಅವ್ರು ಏನ್ ಮಾಡಿದ್ರು ಗೊತ್ತಾ? ಆ ರೂಪ ಸನಾತನ ಗೋಸ್ವಾಮಿಯವರು ಹೊರಟೋಗ್ತಾರೆ. ಆ ನಂತರ ಇವರೊಬ್ಬರೇ ಉಳಿತಾರೆ. ಅವಾಗ ಅವರು ಗೋವರ್ಧನ ಪರ್ವತದ ಮೇಲೆ ಹತ್ತಿ ಅಲ್ಲಿಂದ ಕೆಳಗ್ ಬಿದ್ದು ಬಿಡ್ಬೇಕು, ನಾನು ಶರೀರ ತ್ಯಾಗ ಮಾಡ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾರೆ. ಆ ಭಕ್ತರು ಅದನ್ನೆಲ್ಲ ನೋಡಿ ಹೇಳ್ತಾರೆ, ಇಲ್ಲ ಇಲ್ಲ ಹಿಂಗೆಲ್ಲ ಮಾಡ್ಬಾರ್ದು, ನೀವು ಚೈತನ್ಯ ಮಹಾಪ್ರಭುಗಳ ಅತ್ಯಂತ ಆಪ್ತ ಶಿಷ್ಯರು. ಅದು ಅಲ್ಲದೆ ನೀವು ಅವರ ಮಾಡಿದಂತ ಲೀಲೆಗಳನ್ನ ಸ್ವತಃ ನಿಮ್ಮ ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿ ಆನಂದ ಪಟ್ಟಿದ್ದೀರಿ. ಆದ್ರಿಂದ ನೀವು ಹೋಗುವಾಗ ಈ ಗ್ರಂಥವನ್ನ ಇತರರಿಗೆ ಕೊಟ್ಟು ಹೋಗ್ಬೇಕು. ಅಂದ್ರೆ ಈ ಕಥೆಗಳನ್ನ ನಮ್ಗೆ ಹೇಳಿ ನಾನು ಅದನ್ನ ಬರಿತೀನಿ ಅಂತಂದು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರು ಹೇಳ್ತಾರೆ. ಅದರಿಂದ ಅವರೆಲ್ಲ ಭಕ್ತರ ಒತ್ತಾಯಕ್ಕೆ ಮಣಿದು ಪ್ರತಿದಿನ ರಾಧಾಕುಂಡ, ನೀವೆಲ್ಲ ಹೋಗಿ ರಾಧಾಕುಂಡ, ಶ್ಯಾಮಕುಂಡ, ಗಿರಿ ಗೋವರ್ಧನ, ಬೃಂದಾವನದಲ್ಲಿ ರಾಧಾಕುಂಡದ ಆ ತಟದಲ್ಲಿ ದಂಡೆ ಮೇಲೆ ಕೂತ್ಕೊಂಡು ಪ್ರತಿದಿನ ಸಾಯಂಕಾಲ 3 ಗಂಟೆ ಕಾಲ ಮಾತಾಡ್ತಾ ಇದ್ರು ಚೈತನ್ಯ ಮಹಾಪ್ರಭುಗಳ ಸುಂದರ ಲೀಲೆಗಳನ್ನ. ಅದನ್ನ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರಿಗೆ 96 ವರ್ಷ ಅವಾಗ ಅವರು ಆ ಗ್ರಂಥವನ್ನ ಬರೆದಿಟ್ಟು ಹೋಗಿದ್ದಾರೆ. ಆದ್ರಿಂದ ಈ ಚೈತನ್ಯ ಚರಿತಾಮೃತ ಅನ್ನೋದು ನಮಗೆ ಅತಿ ಮುಖ್ಯವಾದ ಗ್ರಂಥ. ಇದು ಚೈತನ್ಯ ಚರಿತಾಮೃತದಲ್ಲಿ ಆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವ್ರು ಏನ್ ಬರೆದಿದ್ದಾರೆ ಅಂದ್ರೆ, ಚೈತನ್ಯ ಮಹಾಪ್ರಭುಗಳ ಸನ್ಯಾಸದ ನಂತರ ಲೀಲೆಗಳನ್ನ ಅತಿ ವಿಸ್ತಾರವಾಗಿ ವರ್ಣನೆ ಮಾಡಿದೆ. ಆದ್ರೆ ಬಾಲ್ಯದಿಂದ ಸನ್ಯಾಸ ಚೈತನ್ಯ ಭಾಗವತದಲ್ಲಿದೆ. ಸನ್ಯಾಸದಿಂದ ಕೊನೆಗೆ ಅವರು ತಮ್ಮ ಲೀಲಾವನ್ನು ಸಮಾಪ್ತಿ ಮಾಡತಕ್ಕಂತ ಸಂದರ್ಭದಲ್ಲಿ 48ನೇ ವರ್ಷಕ್ಕೆ ನಡೆದಂತ ಎಲ್ಲಾ ಲೀಲೆಗಳನ್ನ ಅವರು ಚೈತನ್ಯ ಚರಿತಾಮೃತದಲ್ಲಿ ಬರೆದಿದ್ದಾರೆ. ಯಾರು? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಜೊತೆಗೆ ಚೈತನ್ಯ ಮಂಗಲ ಅನ್ನೋ ಒಂದು ಗ್ರಂಥ ಇದೆ, ಅದು ಲೋಚನದಾಸ್ ಠಾಕೂರ್ ಬರೆದಿದ್ದಾರೆ. ಚೈತನ್ಯ ಮಹಾಕಾವ್ಯ ಅಂತಂದಿದೆ, ಚರಿತಾಮೃತ ಮಹಾಕಾವ್ಯ, ಅದು ಮುರಾರಿ ಗುಪ್ತಾ ಇತ್ಯಾದಿ ಸುಂದರವಾದ ಭಗವಂತನ ಲೀಲೆಗಳನ್ನ ಇತರ ಅನೇಕ ಭಕ್ತರು ಬರೆದಿದ್ದಾರೆ. ಹೌದಾ? ಪ್ರಭುಪಾದರು ಏನ್ ಮಾಡಿದ್ರು, ಈ ಚೈತನ್ಯ ಚರಿತಾಮೃತ ಗ್ರಂಥವನ್ನ ಆಯ್ದುಕೊಂಡು ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಪ್ರಭುಪಾದರ ಗುರುಗಳು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಚೈತನ್ಯ ಭಾಗವತಕ್ಕೆ ಅವರು ತಾತ್ಪರ್ಯ ಬರೆದಿದ್ದಾರೆ. ಅದನ್ನ ನೀವು ಓದ್ಬಹುದು.
ಚೈತನ್ಯ ಭಾಗವತಕ್ಕೆ ಅವ್ರು ಎಷ್ಟು ಮಹತ್ವ ಕೊಟ್ಟಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಅಂದ್ರೆ, ಅವ್ರು ಹೇಳ್ತಾ ಇದ್ರು ತಮ್ಮ ಮಂದಿರದಲ್ಲಿ ಇರ್ತಕ್ಕಂಥ ಬ್ರಹ್ಮಚಾರಿಗಳಿಗೆ 108 ಸಾರಿ ಓದ್ಲಿಕ್ಕೆ ಹೇಳಿದ್ರು ಅದನ್ನ. ಸಾಯೋದಕ್ಕಿಂತ ಮೊದ್ಲೇ 108 ಸಾರಿ ನೀವು ಇದನ್ನು ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ಶರೀರ ಎಲ್ಲಾ ಕಡೆಗೂ ಚೈತನ್ಯ ಲೀಲೆಗಳು ತುಂಬಿರ್ಬೇಕು. ಹಂಗ್ ಮಾಡ್ಬೇಕಂದ್ರೆ ನೀವು ಇಡೀ ಜೀವನ ಪರ್ಯಂತ ಪ್ರಯತ್ನ ಮಾಡಿ 108 ಸಾರಿ ಓದ್ಲಿಕ್ಕೆ ಅವರು ಆದೇಶ ಕೊಟ್ಬಿಟ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು, ರೂಪಾದ್ರ ಗುರುಗಳು. ಅದನ್ನ ಅವ್ರ ಆದೇಶವನ್ನು ಪೂರ್ತಿ ಮಾಡ್ಲಿಕ್ಕಾಗಿ ಜನರು ಯಾವಾಗ್ಲೂ ಅವ್ರ ಕೈಲಿ ಚೈತನ್ಯ ಭಾಗವತ ಇರ್ತಾ ಇತ್ತು. ಸ್ವಲ್ಪ ಸಮಯ ಸಿಕ್ಕರೆ ಸಾಕು ತೆಗೆದು ಓದ್ತಾ ಇದ್ರು. 1 ಸರಿ ಅಲ್ಲ, 2 ಸರಿ ಅಲ್ಲ, 108 ಸಾರಿ ಓದ್ಬೇಕು. ಹೇಳಿರೋ ಯಾರು ಗುರುಗಳು ಹೇಳಿದ್ದಾರೆ ಅಂದ್ರೆ ಅದನ್ನ ನಾವು ಎಸ್ ಅನ್ಲೇಬೇಕು, ಅದನ್ನ ನಿರ್ಧಾರ ಮಾಡಿ ಅದನ್ನ ಸ್ವೀಕಾರ ಮಾಡ್ಲೇಬೇಕು. ಅದರಿಂದ ಯಾವಾಗ ನೋಡಿದ್ರು ಕೂಡ ಅವ್ರ ಕೈಯಲ್ಲಿ ಪುಸ್ತಕಗಳು ಇರ್ತಾ ಇತ್ತು. ಅಷ್ಟು ಮಹತ್ವ ಕೊಟ್ಟಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಚೈತನ್ಯ ಭಾಗವತಗಳು. ಆ ನಂತರ ಪ್ರಭುಪಾದರು ವಿಚಾರ ಮಾಡಿದ್ರು, ಇಲ್ಲ ನಾವು ಚೈತನ್ಯ ಚರಿತಾಮೃತವನ್ನ ಇಂಗ್ಲಿಷ್ ನಲ್ಲಿ ಕೊಡ್ಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. ಯಾಕಂದ್ರೆ ಚೈತನ್ಯ ಚರಿತಾಮೃತದಲ್ಲಿ ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಸನ್ಯಾಸ ಲೀಲೆಗಳನ್ನ ಅತಿ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಮತ್ತು ಫಿಲಾಸಫಿ ಅಂದ್ರೆ ತತ್ವಜ್ಞಾನ, ಗೌಡಿಯ ವೈಷ್ಣವ ಪರಂಪರೆ ತತ್ವಜ್ಞಾನ, ನಿಜವಾದ ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಚೈತನ್ಯ ಚರಿತಾಮೃತ ಗ್ರಂಥವನ್ನ ನಾವೆಲ್ಲರೂ ಓದ್ಲೇಬೇಕು. ಪ್ರಭುಪಾದ ಹೇಳಿದ್ರು, ನಾವು ಇಸ್ಕಾನ್ ಗೌಡಿ ವೈಷ್ಣವರು, ಆದ್ರಿಂದ ನಮಗೆ ಚೈತನ್ಯ ಚರಿತಾಮೃತ ಅತ್ಯಂತ ಮುಖ್ಯ ಅಂತ ಹೇಳಿ ಆ ಚೈತನ್ಯ ಚರಿತಾಮೃತಕ್ಕೆ ಅವರು ಭಾವಾರ್ಥಗಳನ್ನ ಬರೆದಿದ್ದಾರೆ. ಅದು ಚೈತನ್ಯ ಚರಿತಾಮೃತ ಎಂಬ ಗ್ರಂಥದಲ್ಲಿ ನಮಗೆ ಈಗ ಕೂಡ ಲಭ್ಯ ಆಗಿದೆ. ಅದು ನಮಗ್ ಗೊತ್ತಿರ್ಬೇಕು. ಈ ಚೈತನ್ಯ ಚರಿತಾಮೃತ ಗ್ರಂಥ ನಮಗೆ ಒಂದು ಆರ್ಡರ್ ಮಾಡಿದ್ರೆ ಸಾಕು, ಹೋಮ್ ಡೆಲಿವರಿ ಕೊಡ್ತಾರೆ ಇವಾಗ. ಅದು 50% ಡಿಸ್ಕೌಂಟ್. ಓಕೆ, ಎಲ್ಲಾ ಭಾಷೆಯಲ್ಲಿ ಇಂಗ್ಲಿಷ್, ಹಿಂದಿ, ಮರಾಠಿ, ಕನ್ನಡ, ತೆಲುಗು, ಮಲಯಾಳಂ, ಗುಜರಾತಿ, ಬೆಂಗಾಲಿ, ಒಡಿಯಾ ಎಲ್ಲ ಭಾಷೆಗಳಲ್ಲಿನೂ ಕೂಡ ಇದು ಉಪಲಬ್ಧ ಇದೆ. ಅಷ್ಟು ಮಾತ್ರ ಅಲ್ಲ, ಭಾರತದಲ್ಲಿ ಹೊರಗಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳಲ್ಲಿ ಇಂಗ್ಲಿಷ್, ಫ್ರೆಂಚ್, ಇಟಾಲಿಯನ್, ಗ್ರೀಕ್, ಓಕೆ, ರಷ್ಯನ್, ಚೈನೀಸ್, ಜಾಪನೀಸ್, ಓಕೆ, ಎಲ್ಲಾ ಭಾಷೆಗಳಲ್ಲಿನೂ ಇದು ಲಭ್ಯ ಇದೆ. ಪ್ರಭುಪಾದರು ಅಷ್ಟೊಂದು ಮಹತ್ವ ಕೊಟ್ಟು ಎಲ್ಲಾ ಈ ವಿಶ್ವದಲ್ಲಿ ಎಲ್ಲ ಜನರು ಭಗವದ್ಗೀತೆ ಇದು ಚೈತನ್ಯ ಚರಿತಾಮೃತವನ್ನು ಓದ್ತಾ ಇದ್ದಾರೆ. ಅದರಿಂದ ಈ ಚೈತನ್ಯ ಚರಿತಾಮೃತ ಅತ್ಯಂತ ಮುಖ್ಯವಾದ ಗ್ರಂಥ. ಪ್ರಭುಪಾದರು ತಮ್ಮ ಸ್ವಹಸ್ತದಿಂದ ಇದಕ್ಕೆ ತಾತ್ಪರ್ಯಗಳನ್ನ ಬರೆದಿದ್ದಾರೆ. ಅದನ್ನ ನಾವು ಓದ್ಲಿಕ್ಕೆ ಪ್ರಯತ್ನ ಮಾಡ್ಲೇಬೇಕು. ಅದರಿಂದ ನೀವು ಕೂಡ ಒಂದು ನಿರ್ಧಾರ ಮಾಡಿ ನೀವು ಪುಸ್ತಕ ತಗೊಂಡ್ ಬನ್ನಿ, ಅಥವಾ ಇಲ್ಲ ಅಂದ್ರೆ ಲೈಬ್ರರಿಯಿಂದ ಅಥವಾ ಯಾರ ಮನೆಯಲ್ಲಿದೆ ಅವ್ರ ಹತ್ರ ತಗೊಂಡ್ಬಂದು ಓದ್ಲಿಕ್ಕೆ ಪ್ರಯತ್ನ ಮಾಡಿ. ನಾವು ಕೂಡ ಪ್ರಯತ್ನ ಮಾಡೋಣ ಚೈತನ್ಯ ಚರಿತಾಮೃತ. ಗುರುವಾರ ದಿವಸ ಮಾಡ್ಬೇಕಂತ ನನ್ ಪ್ಲಾನ್ ಇದೆ. ಬುಧವಾರ ಭಾಗವತಾಮೃತ, ಸೋಮವಾರ ನಾವು ಗೀತಾಮೃತ ಮಾಡ್ತೇವೆ. ಆದ್ರೆ ಇವತ್ತು ನಾವು ಚೈತನ್ಯ ಚರಿತಾಮೃತ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲೇ 6:10 ಆಯ್ತು, ಅರ್ಧ ಗಂಟೆ ಇದರಲ್ಲಿ ನಾವೇ ಇದು ಅತ್ಯಂತ ಮುಖ್ಯವಾದದ್ದು. ಯಾಕಂದ್ರೆ ಈ ಒಂದು ವಿಶೇಷವಾದ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಚೈತನ್ಯ ಚರಿತಾಮೃತ ಯಾಕೆ ನಾವು ಓದ್ಬೇಕು, ಅದು ವಿಶೇಷವಾಗಿ ನಾವು ಭಗವದ್ಗೀತೆ ಭಾಗವತದಲ್ಲಿನೇ ಹೆಚ್ಚಾಗಿ ಸಮಯ ಕಳಿಬೇಕು. ಅದರಲ್ಲಿ ಕೂಡ ಸಿದ್ಧಾಂತಗಳನ್ನು ಅತಿ ಸ್ಪಷ್ಟವಾಗಿ ವಿವರಣೆ ಮಾಡಿದ್ದಾರೆ ಪ್ರಭುಪಾದರು. ಜೊತೆಗೆ ನಾವು ಚೈತನ್ಯ ಚರಿತಾಮೃತ ಗ್ರಂಥವನ್ನ ಎಂದು ಮರಿಬಾರದು. ಯಾಕಂದ್ರೆ ನಾವು ಗೌಡಿಯ ವೈಷ್ಣವರು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಹೇಳ್ದ. ಅದರಿಂದ ನಾವು ನಮಗಿರ್ತಕ್ಕಂತ ಒಂದು ದೊಡ್ಡ ಆಸ್ತಿ, ಅದ ಹೆಸರು ಗೊತ್ತಿರುವಾಗ ಆಸ್ತಿ ಹೆಸರೇನು, ಚೈತನ್ಯ ಚರಿತಾಮೃತ. ಅದನ್ನ ಹೆಂಗ ಅದರಿಂದ ಲಾಭ ಪಡೆಯುವುದ ಓದ್ಬಹುದು, ಕೇಳಿ ಅರ್ಥ ಮಾಡ್ಕೊಂಡಾಗ ನಮ್ಮ ಆಸ್ತಿ ನಮಗ್ ಸಿಗುತ್ತೆ. ಅವಾಗ ನಿಜವಾಗಿ ಶ್ರೀಮಂತರಾಗ್ತೇವೆ. ಆ ಶ್ರೀಮಂತಿಕೆಯನ್ನ ನಾವು ಎಲ್ಲರೂ ಪಡಿಬೇಕಾಗಿದೆ. ಅದರಿಂದ ಈ ಗ್ರಂಥವನ್ನ ಓದ್ಲೇಬೇಕಾಗಿದೆ. ಓಕೆ, ಈ ರೀತಿ ಈ ಗ್ರಂಥದಲ್ಲಿ ಅತ್ಯಂತ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಚೈತನ್ಯ ಮಹಾಪ್ರಭುಗಳ ಸುಂದರ ಲೀಲೆಗಳನ್ನ. ಕೃಷ್ಣದಾಸ್ ಕವಿರಾಜ ಸ್ವಾಮಿ ಅವರು ಅದರಲ್ಲಿ 2-3 ಲೀಲೆಗಳನ್ನ ಹೇಳೋಣ. ಅಲ್ಲಿಗೆ 6:30 ಆಗ್ತಾ ಬಂತು. ಬಾಲ್ಯದಲ್ಲಿ 1486ನೇ ಇಸ್ವಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಫಾಲ್ಗುಣ ಪೂರ್ಣಿಮಾ ಅಂದ್ರೆ ಮೊನ್ನೇನು ಪೂರ್ಣಿಮಾ ಹೋಯ್ತಲ್ಲ, ಆ ಪೂರ್ಣಿಮಾ ದಿವಸ ಸಾಯಂಕಾಲ ಚಂದ್ರೋದಯದ ಸಮಯದಲ್ಲಿ
ಶಚಿಮಾತಾ ಗರ್ಭದಿಂದ ಪ್ರಕಟ ಆಗ್ತಾರೆ. ಹ್ಮ್ ಯಾವ ರೀತಿ ಕೃಷ್ಣ ಈ ಜಗತ್ತಿಗೆ ಬರ್ತಾನೋ ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಕೂಡ ಈ ಜಗತ್ತಿಗೆ ಬರ್ತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅವ್ರು ಹೇಳ್ತಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ, ಕೃಷ್ಣ ನನ್ನ ಜನ್ಮ ನನ್ನ ಕರ್ಮ, ನಾನು ಮಾಡ್ತಕ್ಕಂತ ಏನೇ ಕೆಲಸ, ನಾ ಹುಟ್ಟಿರೋ ರೀತಿ, ನನ್ನ ಜನ್ಮ ಇದು ದಿವ್ಯ, ಇದು ಶ್ರೇಷ್ಠವಾದದ್ದು, ಇದು ಉಗ್ರ ಅಲ್ಲ. ನಮ್ಮ ಜನ್ಮ ನಮ್ಮ ಕರ್ಮಗಳು ಉಗ್ರ ಕರ್ಮಗಳು. ಆದ್ರೆ ನಾವು ಕಷ್ಟ ಪಡ್ತೀವಿ, ತಾಯಿಗೂ ಕಷ್ಟ ಕೊಡ್ತೀವಿ ನಾವು ಹುಟ್ಟುವಾಗ. ಮತ್ತೆ ನಮ್ಮ ಕಾರ್ಯಗಳು, ನಮ್ಮ ಮಾಡ್ತಕ್ಕಂತ ಕೆಲಸಗಳಿಂದ ನಮಗೆ ಕೇವಲ ದುಃಖ ಆಗುತ್ತೆ ಹೊರತು ಸುಖ ಅಂತೂ ಇಲ್ವೇ ಇಲ್ಲ. ಅದರಿಂದ ನಮ್ಮ ಜನ್ಮ ನಮ್ಮ ಕರ್ಮ ಉಗ್ರ ಇದೆ. ಆದ್ರೆ ಭಗವಂತನ ಜನ್ಮ ಹಂಗಲ್ಲ, ದಿವ್ಯ ಜನ್ಮ, ದಿವ್ಯ ಕರ್ಮ. ಅದರಿಂದ ಹೇಳ್ತಾನೆ ಕೃಷ್ಣ, ಏವಂ ಯೋವೇತಿ ತತ್ವತಃ, ಯಾವ ವ್ಯಕ್ತಿ ತತ್ವತಃ ನನ್ನ ಜನ್ಮ ಕರ್ಮಗಳನ್ನ ಅರ್ಥ ಮಾಡ್ಕೊಳ್ತಾನೋ ಅವನಿಗೇನಾಗುತ್ತೆ, ತ್ಯಕ್ವಾ ದೇಹ ಪುನರ್ಜನ್ಮಂ, ಅವನಿಗೆ ಪುನರ್ಜನ್ಮ ಇಲ್ಲವೇ ಇಲ್ಲ. ತ್ಯಕ್ವಾ ದೇಹ ಅಂದ್ರೆ ಈ ಶರೀರ ತ್ಯಾಗ ಮಾಡಿದ ನಂತರ ಮತ್ತೆ ಹುಟ್ಟೋ ಕಾರಣ ಇಲ್ಲ. ಯಾಕೆ ಹುಟ್ಟಬೇಕು ಈ ಜಗತ್ತಿಗೆ, ಯಾಕೆ ಬರ್ಬೇಕು ಹೇಳಿ? ಇಲ್ಲಿ ಇಷ್ಟು ಕಷ್ಟ ಇದೆ, ಇಷ್ಟು ದುಃಖ ಇದೆ, ಇಷ್ಟು ನೋವಿದೆ, ಅದರಿಂದ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಹಾ, ಎಲ್ಲಿ ಹೋಗ್ಬೇಕು ನಾವು? ಎಲ್ಲಿಂದ ಬಂದ್ವಿ ಅಲ್ಲಿ ಹೋಗ್ಬೇಕು. ಎಲ್ಲಿಂದ ಬಂದ್ವಿ ನಾವು? ಗೋಲೋಕ ಬೃಂದಾವನದಿಂದ ಬಂದಿದ್ದೀವಿ, ಅಲ್ಲಿ ಹೋಗ್ಬೇಕಾಗಿದೆ. ಹ್ಮ್ ನೈತಿ ಮಾಮೇತಿ ಸೋರ್ಜುನ, ಅರ್ಜುನನ್ಗೆ ಈ ರೀತಿ ಭಾಷೆಯನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ಗೌರಾಂಗ ಅಥವಾ ನಿಮಾಯಿ ಚೈತನ್ಯ, ಅವರ ಜನ್ಮವು ಕೂಡ ಅಷ್ಟೇ ದಿವ್ಯವಾದದ್ದು. ಅವರು ಯಾವಾಗ ಜನ್ಮಕ್ಕೆ ಈ ಭೂಮಿಗೆ ಬರ್ತಾರೆ, ಅವರು ತಮ್ಮ ತಾಯಿಗೆಂದು ಪ್ರಸವ ವೇದನೆಯನ್ನೇ ಕೊಡ್ಲೇ ಇಲ್ಲ. ಯಾವ ರೀತಿ ಕೃಷ್ಣ ದೇವಕಿ ಗರ್ಭದಿಂದ ಹೊರಗೆ ಬಂದನೋ, ದೇವಕಿ ಗರ್ಭದಲ್ಲಿದ್ದ, ಆನಂತರ ಪ್ರಕಟ ಆದ ಹೊರಗೆ. ಈ ಜಗತ್ತಿನಲ್ಲಿ ನಾವೇನ್ ನೋಡ್ತೀವಲ್ಲ, ತಾಯಂದ್ರು ಎಷ್ಟು ಪ್ರಸವ ವೇದನೆಯನ್ನ ಅನುಭವಿಸಿ ಒಂದ್ ಮಗು ಜನ್ಮ ಕೊಡ್ತಾರೆ. ಆ ಕಷ್ಟ ಕೃಷ್ಣ ತನ್ನ ತಾಯಿಗೆ ಕೊಡ್ಲಿಲ್ಲ. ಅದೇ ರೀತಿ ಅದೇ ಕೃಷ್ಣ ಗೌರಾಂಗಿಯಾಗಿ ಬಂದಿದ್ದಾನೆ, ಅವನು ಕೂಡ ತನ್ನ ತಾಯಿ ಶಚಿ ಮಾತೆಗೆ ಈ ಕಷ್ಟವನ್ನು ಕೊಡ್ಲಿಲ್ಲ. ಯಾಕಂದ್ರೆ ಅವನು ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಕೃಷ್ಣನೇ ಇದ್ದಾನೆ. ಅದರಿಂದ ಈ ರೀತಿ ಅವನ ಜನ್ಮ ಕರ್ಮಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮಗ್ ಪುನರ್ಜನ್ಮವೇ ಇಲ್ಲ. ಅವನ ಜನ್ಮದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಜನ್ಮ ಇಲ್ಲ. ನೋಡಿ ಹೆಂಗಿದೆ. ಹ ಅಂದ್ರೆ ನಾವು ನಮ್ಮ ಪರಮಗತಿ ವೈಕುಂಠಕ್ಕೆ ಹೋಗಿ ಅಲ್ಲಿ ನಾವು ಕೃಷ್ಣನ ಸೇವೆಯನ್ನ ಸದಾ ಇಲ್ಲಿ ಮಾಡ್ತಾ ಆನಂದದಿಂದ ಇರ್ಬೋದು. ಆದ್ರಿಂದ ಈ ರೀತಿ ಭಗವಂತನ ಲೀಲೆಗಳನ್ನ ಕೇಳೋದು ಅತ್ಯಂತ ಮಹತ್ವವಾದದ್ದು. ಹ್ಮ್ 1486ನೇ ಇಸ್ವಿ ಫೆಬ್ರವರಿ 16ನೇ ತಾರೀಕು, ಅದನ್ನು ಲೆಕ್ಕ ಹಾಕಿದ್ದಾರೆ. ಅಥವಾ ಫಾಲ್ಗುಣ ಪೂರ್ಣಿಮಾ ಸಂದರ್ಭದಲ್ಲಿ ಅವತ್ತೇನಾಗ್ತಾ ಇತ್ತು ಅಂದ್ರೆ, ಇಡೀ ನವದ್ವೀಪದಲ್ಲಿ ಎಲ್ಲರೂ ಆ ಚಂದ್ರಗ್ರಹಣವನ್ನ ಅವತ್ತಿನ ದಿವಸ ಆಗ್ತಾ ಇತ್ತು. ಆ ಗ್ರಹಣದಲ್ಲಿ ಅವ್ರ ಹೊರಗೆ ಎಂದೂ ಬರಲೇ ಇಲ್ಲ. ನೋಡಿ, ಅದನ್ನ ಮುಖ್ಯವಾಗಿ ನಾವು ಅರ್ಥಕೊಳ್ಬೇಕಾಗಿತ್ತು. ಗ್ರಹಣ ಮೊನ್ನೆನೂ ಆಯ್ತು, ಆದ್ರೆ ಅದು ಭಾರತದಲ್ಲಿ ಇರ್ಲಿಲ್ಲ, ಅಮೆರಿಕ ಯುರೋಪ್ ನಲ್ಲಿ ಕಾಣ್ತಾ ಇತ್ತು. ಜನ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಆ ಗ್ರಹಣವನ್ನ ಕಣ್ಣಿಂದ ನೋಡ್ಲಿಕ್ಕೆ ಹೋಗ್ತಾರೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಎಂದೆಂದಿಗೂ ನಾವು ಹೊರಗೆ ಬಂದು ನೋಡ್ಲೇಬಾರ್ದು, ನಿಮಗೆ ಇದು ಗೊತ್ತಿಲ್ಲ ಅಂತ ಕಾಣುತ್ತೆ. ಗೊತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಅತ್ಯಂತ ಅಶುಭವಾದ ಸಮಯ ಇದು. ಅರ್ಥ ಆಯ್ತಾ? ಆ ಸಂದರ್ಭದಲ್ಲಿ ನಾವು ಹೊರಗಡೆಗೆ ಹೋಗ್ತೀವಿ ಅಂದ್ರೆ ದೊಡ್ಡ ತಪ್ಪು ಮಾಡ್ತೀವಿ. ಇದನ್ನ ಭೀಷ್ಮ ದೇವರು ಶಾಂತಿ ಪರ್ವದಲ್ಲಿ ಮಹಾಭಾರತದಲ್ಲಿ ಹೇಳಿದ್ದಾರೆ. ಯಾವಾಗ ಅವರು ಆ ಶರಪಂಜರದ ಮೇಲೆ ಮಲಗಿರ್ತಾರೆ, ಯುಧಿಷ್ಠಿರ ಮಹಾರಾಜ, ಪಾಂಡವ, ಕೃಷ್ಣ ಎಲ್ಲರೂ ಬಂದಾಗ, ಅವಾಗ ಅವರು ಧರ್ಮೋಪದೇಶವನ್ನು ಕೊಡ್ತಾರೆ. ಯಾರಿಗೆ? ಯುಧಿಷ್ಠಿರನಿಗೆ. ಯುಧಿಷ್ಠಿರನಿಗೆ ದೊಡ್ಡ ಚಿಂತೆ ಆಗಿತ್ತು, ನನ್ನಿಂದಾಗಿ 64 ಕೋಟಿ ಜನರು ಸತ್ತಿದ್ದಾರೆ, ಇಂಥ ಒಂದು ಮಾರಣ ಹೋಮಕ್ಕೆ ನಾನು ಕಾರಣ ಆಗಿದ್ದೀನಿ, ನಾನು ಎಷ್ಟು ಪಾಪಿ, ನನಗೆ ಹೆಂಗ್ ಉದ್ಧಾರ ಆಗುತ್ತೆ ಆ ಅಂತ ನಾವು ದೊಡ್ಡ ಚಿಂತೆಗೆ ಒಳಗಾಗಿರ್ತೇವೆ. ನೋಡಿ, ದೇವರು ಹೇಳಿ ಮಾಡಿದಂತ ಯುದ್ಧ ಅದು. ಕೃಷ್ಣ ಹೇಳಿ ಅವನೇ ಎದುರು ನಿಂತ್ಕೊಂಡು ಆ ಯುದ್ಧಕ್ಕೆ ಚಾಲನೆಯನ್ನು ಕೊಟ್ಟರು ಕೂಡ ಯುಧಿಷ್ಠಿರ ಮಹಾರಾಜನೇನು ಅನ್ಕೊಳ್ತಾನೆ, ನನ್ನಿಂದಾಗಿ ಇಷ್ಟು ಜನ ಸತ್ ಅಂತ ಹೇಳಿ ತುಂಬಾ ದುಃಖ ಆಗುತ್ತೆ. ಕೃಷ್ಣ ಹೇಳ್ತಾರೆ, ಇಲ್ಲ, ನಾನು ಹೇಳಿದೀನಿ, ನೀವೆಲ್ಲ ಯುದ್ಧ ಮಾಡಿದ್ರೆ ನೀವು ಪಾಪ ಬರೋ ಕಾರಣನೇ ಇಲ್ಲ, ಯಾಕೆ ಚಿಂತೆ ಮಾಡಿ. ಆದ್ರೂ ಕೂಡ ಅವನಿಗೆ ಸಮಾಧಾನ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಇನ್ನೂ ಅವರು ಭೀಷ್ಮಾಚಾರ್ಯರು ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ಪಾಂಡವರನ್ನ ಅವ್ರಿಗೆ ಎದುರು ನಿಲ್ಲಿಸಿ ಅವನ ದುಃಖವನ್ನ ಅರ್ಥಕೊಂಡು ಭೀಷ್ಮಾಚಾರ್ಯ, ನೋಡಿ, ಭೀಷ್ಮಾಚಾರ್ಯರು
ಆ ಡಿಸೆಂಬರ್ ಜನವರಿ ತಿಂಗಳಿನಲ್ಲಿರ್ತಕ್ಕಂಥ ಕೊರೆಯುವ ಚಳಿಯಲ್ಲಿ, ಅದು ಉತ್ತರ ಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ಎದ್ರ ಮೇಲೆ ಮಲಗಿದ್ದಾರೆ? ಆ ಬಾಣದ ಹಾಸಿಗೆ ಮೇಲೆ ಮರೆದಿದ್ದಾರೆ. ಎಷ್ಟು ದುಃಖ ಆಗಿರ್ಬೋದು ಅವ್ರಿಗೆ. ಅಂತ ಸಂದರ್ಭದಲ್ಲಿ ಕೃಷ್ಣ ಎದುರು ಕರ್ಕೊಂಡು ಬರ್ತಾ ಇದ್ದಾನೆ ಪಾಂಡವರು. ಕೃಷ್ಣ ಹೇಳ್ತಾ ಇದ್ದಾನೆ, ಆಯ್ತು ಇವಾಗ ಲೆಕ್ಚರ್ ಕೊಡಿ ನೀವು. ಏನ್ ಲೆಕ್ಚರ್ ಕೊಡ್ಬೇಕು? ಯಾವ ರೀತಿ ಧರ್ಮ ಪಾಲನೆ ಮಾಡ್ಬೇಕು, ಯಾವ ರೀತಿ ಯುಧಿಷ್ಠಿರ ಮಹಾರಾಜ ಇವಾಗ ಮುಂದೆ ರಾಜ ಆಗ್ತಾ ಇದ್ದಾನೆ, ಅವನು ಹೆಂಗೆ ಜಗತ್ತನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ಬೇಕಾದಂತ ಜ್ಞಾನವನ್ನ ನೀವು ಕೊಡ್ಬೇಕು. ಯಾಕಂದ್ರೆ ನಿಮ್ಗೆ ತುಂಬಾ ಜ್ಞಾನ ಇದೆ, ಅದರಿಂದ ನೀವು ಹೋಗೋವಾಗಿ ಜ್ಞಾನವನ್ನು ಕೊಡ್ಬೇಕು ಅಂತ ಹೇಳಿ ಕೃಷ್ಣ ಅವ್ರಿಗೆ ಹೇಳ್ತಾನೆ. ನೋಡಿ, ಕೃಷ್ಣ ಯಾವಾಗ ಯಾವ್ಯಾವ ರೀತಿ ಈ ರೀತಿ ಕಷ್ಟದ ಸಮಯದಲ್ಲೂ ಕೂಡ ಭಕ್ತರಿಗೆ ಬಂದು ಈ ರೀತಿ ಆದೇಶಗಳನ್ನು ಕೊಡ್ತಾನೆ. ಆದ್ರೆ ಭಕ್ತರು ಕೂಡ ಎಷ್ಟೇ ಕಷ್ಟ ಇದ್ರು ಕೂಡ ಅವರು ತಮ್ಮ ಕಷ್ಟಕ್ಕೆ ಮಹತ್ವ ಕೊಡದೆ, ದುಃಖಕ್ಕೆ, ತಮಗೆ ಆದಂತ ನೋವಿಗೆ ಮಹತ್ವ ಕೊಡದೆ ಅವ್ರೇನ್ ಮಾಡ್ತಾರೆ? ಕೃಷ್ಣ ಸಂದೇಶವನ್ನ, ಅವನ ಆದೇಶವನ್ನ ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ಅಂತ ಸಂದರ್ಭದಲ್ಲಿ ಅಷ್ಟು ನೋವಿನಲ್ಲಿ ಭೀಷ್ಮಾಚಾರ್ಯರು ಹೇಳಿದ್ದಾರೆ ಏನು? ವಿಷ್ಣು ಸಹಸ್ರನಾಮ. ನೋಡಿ, ವಿಷ್ಣು ಸಹಸ್ರನಾಮ ನಾವೆಲ್ಲ ಓದ್ಬೇಕು. ಓಕೆ, ನಮಗೊಂದು ಪುಸ್ತಕ ಇರುತ್ತೆ, ಅದನ್ನ ಓದ್ತೀವಿ. ಆ ನಂತರ ಒಂದ್ ಅರ್ಧ ತಾಸು ಹಿಡಿಯುತ್ತೆ, ಕಾಲ್ ತಾಸು. ಆ ನಂತರ ನಾವು ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ಆದ್ರೆ ನಿಜವಾಗಿ ಈ ವಿಷ್ಣು ಸಹಸ್ರನಾಮವನ್ನ ಮೊಟ್ಟ ಮೊದಲಿಗೆ ಹೇಳಿದವರು ಯಾರು? ಭೀಷ್ಮಾಚಾರ್ಯರು. ಅವ್ರು ಯಾವ ಸಂದರ್ಭದಲ್ಲಿ ಹೇಳಿದ್ರು? ನೋಡಿ, ಅಷ್ಟು ಕಷ್ಟ, ಅಷ್ಟು ದುಃಖದ ಸಂದರ್ಭದಲ್ಲಿ, ಶರೀರ ಜರ್ಜರಿತ ಆಗಿದೆ, ರಕ್ತ ಹರಿತಾ ಇದೆ, ಅಂತ ಒಂದು ಸಂದರ್ಭದಲ್ಲಿ ಭಗವಂತ ನಾಮಸ್ಮರಣೆಯನ್ನು ಮಾಡಿದ್ದಾರೆ. ಅರ್ಥಾತ್ ಅವರು ವಿಷ್ಣು ಸಹಸ್ರನಾಮವನ್ನು ಹೇಳಿದ್ದಾರೆ. ಅದೇ ರೀತಿ ನಾವೇನು ಬಾಣದ ಹಾಸಿಗೆ ಮೇಲೆ ಮಲಗುವ ಅವಶ್ಯಕತೆ ಬೀಳೋದಿಲ್ಲ. ನಮಗೇನು ಮೆತ್ತದೇನೋ ನಾವೇನು ಪ್ರಾಣ ಬಿಡೋ ಸಂದರ್ಭದಲ್ಲಿ ಓಕೆ, ನಮಗೆ ಭಗವಂತನ ಸ್ಮರಣೆ ಆಗ್ಬೇಕಾಗಿದೆ. ಆದ್ದರಿಂದ ಆ ರೀತಿ ನಾವು ಜೀವನ ಮಾಡ್ಬೇಕಾಗಿದೆ. ಈ ರೀತಿ ಅವರು ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕೆಲವು ಯಾವ ಕೆಲಸಗಳನ್ನ ಮಾಡಿದ್ರೆ ದೀರ್ಘಾಯುಷ್ಯ ಉಂಟಾಗುತ್ತೆ ಅದನ್ನ ಹೇಳ್ತಾರೆ, ಯಾವ ತಪ್ಪು ಕೆಲಸ ಮಾಡಿದ್ರೆ ಆಯುಷ್ಯ ಇದ್ದದ್ದು ಕಡಿಮೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು ಮಹಾಭಾರತದಲ್ಲಿ, ಈ ಗ್ರಹಣ ಸಂದರ್ಭದಲ್ಲಿ ಆ ಗ್ರಹಣವನ್ನ ನೋಡ್ಲಿಕ್ಕೆ ಹೊರಗೆ ಹೋಗಬಾರದು. ಯಾರು ಈ ತಪ್ಪನ್ನ ಮಾಡ್ತಾರೆ ಅವರ ಆಯುಷ್ಯ ಕಡಿಮೆ ಆಗುತ್ತೆ. ಅವ್ರು ನಂಬಬಹುದು, ನಂಬದೇ ಹೋಗ್ಬಹುದು. ಇವಾಗೆಲ್ಲ ಹೆಚ್ಚು ಜನ ಅದನ್ನೇ ನೋಡಕ್ ಹೋಗ್ತಾರೆ. ಇದು ದೊಡ್ಡ ತಪ್ಪು. ಆ ತಪ್ಪನ್ನ ನಾವು ವೈಷ್ಣವರೆಂದು ಮಾಡೋದಿಲ್ಲ. ನಾವೇನ್ ಮಾಡ್ತೀವಿ? ಗ್ರಹಣ ಸಂದರ್ಭದಲ್ಲಿ ಮನೆ ಬಾಗಲ ಕಿಟಕಿ ಎಲ್ಲ ಹಾಕಿ ಒಳಗಡೆ ಕೂತ್ಕೊಂಡು ನಾವು ಭಗವಂತನ ನಾಮಸ್ಮರಣೆ ಮಾಡುವ. ಅವಾಗ ಮಲಗೋದೂ ಇಲ್ಲ, ಊಟನೂ ಮಾಡೋದಿಲ್ಲ, ಬೇರೆ ಟಿವಿ ಗಿವಿ ಏನ್ ನೋಡೋದಿಲ್ಲ. ಜಪಾನೇ ಮಾಡ್ತಾ ಇರ್ಬೇಕಾದ್ರೆ ಓದ್ತಾ ಕೊಂಡ್ರೆ ನಿದ್ದೆ ಬರೋ ಸಂದರ್ಭ ಇರುತ್ತೆ. ನಿದ್ದೆ ಅಂತೂ ಮಾಡ್ಲೇಬಾರದು, ಹೌದಾ? ಊಟನೂ ಮಾಡ್ಬಾರ್ದು, ಮೊದ್ಲೇ ಮಾಡಿರ್ಬೇಕು. ಆಮೇಲೆ ಗ್ರಹಣ ಬಿಟ್ಟ ನಂತರ ಮಾಡ್ಬೇಕು. ಗ್ರಹಣ ಬಿಟ್ಟು ಕೂಡಲೇ ನಾವು ತಕ್ಷಣ ಹೋಗಿ ಸ್ನಾನ ಮಾಡಿ ಆ ನಂತರ ಮುಂದಿನ ಕೆಲಸ ಮಾಡ್ಬೇಕು. ಇವರೆಲ್ಲರೂ ಮನೆಯಲ್ಲಿದ್ರು. ಯಾರು? ನವದ್ವೀಪ ವಾಸಿಗಳು. ಗ್ರಹಣ ನಡೆದಿರತಕ್ಕಂತ ಸಂದರ್ಭದಲ್ಲಿ ಅವ್ರು ಈ ತಪ್ಪು ಮಾಡ್ಲಿಲ್ಲ, ಹೊರಗಡೆ ನೋಡ್ಲಿಕ್ಕೆ ಬರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ಈ ರೀತಿ ಮಾಡ್ಬಾರ್ದು. ನಾವ್ ಇಷ್ಟೆಲ್ಲಾ ಕಾಲೇಜ್ ಹೋಗ್ತೀವಿ, ಇಂಜಿನಿಯರಿಂಗ್ ಮಾಡ್ತೀವಿ, ಮೆಡಿಸಿನ್ ಮಾಡ್ತೀವಿ, PhD ಮಾಡ್ತೀವಿ, ಎಲ್ಲಾ ರೀತಿ ಇನ್ಫಾರ್ಮೇಶನ್ ನಮಗೆ ಮೊಬೈಲ್ ನಲ್ಲಿದೆ, ಎಲ್ಲ ಲ್ಯಾಪ್ಟಾಪ್ ನಲ್ಲಿದೆ. ಆದ್ರೆ ಈ ವಿಷಯನೂ ಇದೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಸೂರ್ಯೋದಯ ಸೂರ್ಯಾಸ್ತವನ್ನ ಕೆಂಪು ಬಣ್ಣದ ಸೂರ್ಯನನ್ನ ಎಂದು ಕಣ್ಣಿಂದ ನೋಡಬಾರದು. ಆದ್ರೆ ನಾವೇನ್ ನೋಡ್ತೀವಿ? ನಿನ್ನೆ ಕೂಡ ನಾನು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ನಮ್ ಮಂದಿರ ಸಮುದ್ರ ದಂಡೆ ಮೇಲೇನೆ ಇದೆ, ಚೌಪಾಟಿ ಅಂತ ಹೇಳ್ತೇವೆ, ಅರಬ್ಬಿ ಸಮುದ್ರ. ಅಲ್ಲಿ ಸುಮಾರು ಸಾವಿರಾರು ಜನ ಆ ಸಮುದ್ರದ ದಂಡೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ? ಸನ್ಸೆಟ್ ನೋಡ್ತಾರೆ. ಸನ್ಸೆಟ್ ಅಂದ್ರೆ ಸೂರ್ಯಾಸ್ತ ನೋಡ್ತಾರೆ. ಆ ಕೆಲಸವನ್ನ ಮಾಡೋದು ಒಳ್ಳೇದಲ್ಲ, ಯಾಕಂದ್ರೆ ಅವ್ರ ಆಯುಷ್ಯ ಕಡಿಮೆ ಆಗತ್ತೆ. ಮತ್ ನಾವೇನ್ ಮಾಡ್ತೀವಿ? ಆ ಸಂದರ್ಭದಲ್ಲಿ ನಾವು ಕೀರ್ತನೆ ಮಾಡ್ತೀವಿ. ಸಾಯಂಕಾಲ ಏನ್ ಮಾಡ್ಬೇಕು ನಾವು? ಕೀರ್ತನೆ 3 ಹೊತ್ತು ನೋಡಿ, ರಾತ್ರಿ ಕಳೆದು ಬೆಳಗಾಗುವಾಗ ಅವಾಗ ನಾವು ಕೀರ್ತನೆ ಮಾಡ್ತೀವಿ, ಮಂಗಳಾರತಿ ಮಾಡ್ತೀವಿ. ಆಮೇಲೆ ಬೆಳಿಗ್ಗೆ ಮುಗಿದು ಮಧ್ಯಾಹ್ನ ಬರ್ತಕ್ಕಂತ ಸಂದರ್ಭ ಅಂದ್ರೆ 11-12 ಗಂಟೆ ಸಂದರ್ಭದಲ್ಲಿ ಅವಾಗ್ಲೂ ರಾಜಭೋಗ ಆರತಿಗೆ ಮಾಡ್ತೀವಿ ನಾವು. ಸಾಯಂಕಾಲ
6:45 7 ಗಂಟೆಗೇನೋ ಸೂರ್ಯಾಸ್ತ ಆಗುತ್ತೆ. ಆ ಸಂದರ್ಭದಲ್ಲಿನೂ ಕೂಡ ನಾವು ಮಂದಿರದಲ್ಲಿ ಇದ್ಕೊಂಡು ಸಂಧ್ಯಾ ಆರತಿ ಮಾಡ್ಬೇಕು. ಅಥವಾ ಬ್ರಾಹ್ಮಣರು ನಾವೇನ್ ಮಾಡಿದ್ವಿ, ಗಾಯತ್ರಿ ಜಪ ಮಾಡ್ತೀವಿ. ತಿಳಿದೆ? ಈ ರೀತಿ ಭಗವಂತನ ಸ್ಮರಣೆ ಆಗ್ಬೇಕು. ಅದು ಅತ್ಯಂತ ಅಶುಭ ಕಾಲ. ಆದ್ರಿಂದ ಆ ಸಮಯದಲ್ಲಿ ಊಟ ಮಾಡೋದು, ಮಲಗೋದು, ಈ ಕೆಲಸವನ್ನು ಮಾಡಬಾರ್ದು. ಅಟ್ ಲೀಸ್ಟ್ ಕೊನೆ ಪಕ್ಷ ಸಾಯಂಕಾಲದ ಸಂಧ್ಯಾ ಏನಿದೆ ಅಲ್ಲ, ಅಂದ್ರೆ ದಿನ ಕಳೆದು ರಾತ್ರಿ ಬರ್ತಕ್ಕಂತ ಈ 6 ರಿಂದ 7 ಮಧ್ಯದಲ್ಲಿರ್ತಕ್ಕಂತ ಈ ಸಮಯವನ್ನ ಅತಿ ಜಾಗರೂಕರಾಗಿ ನಾವು ಬಳಸ್ಬೇಕು. ಅಂದ್ರೆ ಏನ್ ಮಾಡ್ಬೇಕಲ್ಲಿ, ನಾವು ತಿನ್ನೋದು ಉಣ್ಣೋದು ಮಾಡಬಾರ್ದು, ಮಲಗೋದಂತೂ ಸಾಧ್ಯನೇ ಇಲ್ಲ. ಕೆಲವರು ಮಲಗಿ ಬಿಡ್ತಾರೆ, ಊಟ ಮಾಡಿ 4 ಗಂಟೆಗೆ ಮಲಗಿದ್ರೆ 6 7 ಕೇಳ್ತಾರೆ. ಅದು ಅತ್ಯಂತ ದೊಡ್ಡ ತಪ್ಪು. ಆ ತಪ್ಪನ್ನೆಂದು ಮಾಡಬಾರ್ದು. ಮಾಡೋದ್ರಿಂದ ನಮ್ಮ ಶರೀರ ಆರೋಗ್ಯ ಅಂತೂ ಹಾಳಾಗುತ್ತೆ, ಜೊತೆಗೆ ಆಯುಷ್ಯ ಕೂಡ ಕಡಿಮೆ ಆಗುತ್ತೆ. ಇದೆಲ್ಲ ಈ ವಿಷಯಗಳನ್ನ ಭೀಷ್ಮಾಚಾರ್ಯರು ತಮ್ಮ ಗ್ರಂಥದಲ್ಲಿ ಬರ್ತಾರೆ. ಇನ್ನೂ ವಿಶೇಷವಾಗಿ ಬರೆದಿದ್ದಾರೆ. ಅದನ್ನೆಲ್ಲ ಬೇಕಿದ್ರೆ ನೀವು ಓದಬಹುದು, ಶಾಂತಿ ಪರ್ವದಲ್ಲಿ ಇದೆ. ಅದರಿಂದ ಈ ನಮ್ಮ ನವದ್ವೀಪವಾಸಿಗಳು ಏನ್ ಮಾಡ್ತಾ ಇದ್ರು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಚಂದ್ರೋದಯದವರೆಗೆ ಅವರು ಮನೆಯಲ್ಲೇ ಇದ್ರು. ಚಂದ್ರೋದಯ ಶುರುವಾಯ್ತು ಅಂದ್ಕೂಡ್ಲೆ ಅವಾಗ ಗ್ರಹಣ ಬಿಡ್ತು ಅಂತ ಹೇಳಿ ಎಲ್ಲರೂ ತಮ್ಮ ಮನೆಯಿಂದ ಎಲ್ಲಿಗೆ ಬಂದ್ರು, ಗಂಗಾ ನದಿ ದಡಕ್ಕೆ ಬಂದು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರು. ಆ ಸ್ನಾನ ಮಾಡೋ ಸಂದರ್ಭದಲ್ಲಿ ಅವರು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿ ಅವರು ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ರು. ಯಾಕಂದ್ರೆ ಅಶುಭ ಕಾಲ ಅಂದ್ರೆ ಗ್ರಹಣ ಕಾಲ, ಅಶುಭ ಕಾಲದಲ್ಲಿ ಗಂಗಾ ಸ್ನಾನ ಆಗ್ಬೇಕು. ಅದು ಉಟ್ಟು ಬಟ್ಟೆ ಮೇಲೆ ಸ್ನಾನ ಮಾಡ್ಬೇಕು. ಆಮೇಲೆ ಆ ಬಟ್ಟೆಯನ್ನು ಮನೆಗೆ ಹೋಗಿ ತೆಗೆದು ಆಮೇಲೆ ಹೊಸ ಬಟ್ಟೆ ಹಾಕೋಬೇಕು. ಹಿಂಗಿರುತ್ತೆ. ಕೋವಿಡ್ ಸಂದರ್ಭದಲ್ಲಿ 2-3 ಗ್ರಹಣಗಳಾಯ್ತು. ಆ ಸಂದರ್ಭದಲ್ಲಿ ಇದೇ ರೀತಿ ನಾವೆಲ್ಲ ಮಾಡ್ತೇವೆ. ಈ ರೀತಿ ಅವರು ಚೈತನ್ಯ ಮಹಾಪ್ರಭು ಆ ಸಂದರ್ಭದಲ್ಲಿ, ಚಂದ್ರೋದಯದ ಸಂದರ್ಭದಲ್ಲಿ ಶಚಿ ಮಾತಾ ಗರ್ಭದಿಂದ ಹೊರ ಆ ಸ್ಥಾನ ಇವತ್ತಿಗೂ ಇದೆ. ಅದು ಒಂದು ಬೇವಿನ ಗಿಡ ಇದೆ, ನೀಮ್ ಟ್ರೀ ಅಂತೀವಿ, ಬೇವಿನ ಗಿಡ. ಆ ಹಳ್ಳಿ ನವದ್ವೀಪ ಅನ್ನೋದು ಹಳ್ಳಿ, ದೊಡ್ಡ ಶಹರ. ಆಗಿನ ಕಾಲದಲ್ಲಿ ದೊಡ್ಡ ಶಹರ ಇತ್ತು, ನಗರ. ಆ ನಗರದಲ್ಲಿ ಯೋಗ ಪೀಠ ನೀವೆಲ್ಲ ನೋಡಿರ್ಬೋದು. ಮಾಯಾಪುರದಲ್ಲಿ ಯೋಗಪೀಠ ನಮ್ಮ ಇಸ್ಕಾನ್ ಮಂದಿರದಿಂದ ಕೆಲವೇ 1 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಆ ಒಂದು ಬೇವಿನ ಗಿಡ ಇವತ್ತು ನಾವು ನೋಡ್ತೀವಿ. ಆ ಗಿಡದ ಒಂದು ಮುಂದಿನ ಪೀಳಿಗೆಯಲ್ಲಿ ಇರ್ತಕ್ಕಂತ ಒಂದು ಗಿಡದ ಕೆಳಗಡೆಗೆ ಚೈತನ್ಯ ಮಹಾಪ್ರಭು ಹುಟ್ಟಿದ್ದಾರೆ. ಅತ್ಯಂತ ಪವಿತ್ರವಾದ ಸ್ಥಾನ ಬೇವಿನ ಗಿಡ. ಆ ಬೇವಿನ ಗಿಡಕ್ಕೆ ನೀಮ್ ಅಂತೀವಿ, ನಿಮಾಯಿ. ಅದರ ನಿಮಾಯಿ ಅವ್ರಿಗೆ ಮೊಟ್ಟ ಮೊದಲಿಗೆ ಹೆಸರೇನು ಕೊಟ್ರು? ನಿಮಾಯಿ ಅಂದ್ರೆ ಯಾರು ಬೇವಿನ ಗಿಡದ ಕೆಳಗೆ ಹುಟ್ಟಿದ್ದಾನೋ ಅವನು ನಿಮಾಯಿ. ಆಯ್ತಾ? ನಿಮಾಯಿ. ನಿತಾಯಿ ಅಂದ್ರೆ ನಿತ್ಯಾನಂದ ಪ್ರಭು ನಿತಾಯಿ ಅಂತಾರೆ. ಆಮೇಲೆ ನಿಮಾಯಿ ಅಂದ್ರೆ ಚೈತನ್ಯ. ಓಕೆ. ಆ ನಂತರ ಶಚಿಮಾತ ನೋಡ್ತಾಳೆ, ಅವನಿಗೆ ಗೌರಾಂಗ ವರ್ಣ ಇದೆ. ಅವನ್ ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ. ಬೃಂದಾವನದ ಈಶ್ವರಿ ರಾಧಾರಾಣಿ ಅವ್ರ ಮೈಬಣ್ಣ ಹೆಂಗಿದೆ? ತಪ್ತ ಕಾಂಚನ ಅಂದ್ರೆ ಕುದಿಯೋ ಬಂಗಾರದ ರೀತಿಯಲ್ಲಿ ಅಷ್ಟೊಂದು ದೇದೀಪ್ಯಮಾನವಾಗಿದೆ. ಅತ್ಯಂತ ಉಜ್ವಲವಾದಂತ ಒಂದು ಬಣ್ಣ ಆ ಚೈತನ್ಯ ಮಹಾಪ್ರಭುರಿಗೆ. ಅದರಿಂದ ಅವ್ರಿಗೆ ಹೆಸರು ಯಾರು ಕೊಡ್ತಾರೆ? ಶಚಿಮಾತಾ ಅವ್ರಿಗೆ ಗೌರಾಂಗ ಅಂತ ಹೆಸರು ಕೊಡ್ತಾರೆ. ಆ ನಂತರ ಅಲ್ಲಿದ್ದಂತ ನೆರೆದಂತ ಭಕ್ತರು ಜಗನ್ನಾಥ ಸುತ ಅಂತಂದು ಭಕ್ತರು ಅವರಿಗೆ ಹೆಸರು ಕೊಡ್ತಾರೆ, ಜಗನ್ನಾಥನ ಪುತ್ರ. ಓಕೆ. ನಂದಸುತ ಅಂದ್ರೆ ಕೃಷ್ಣ, ಜಗನ್ನಾಥ ಸುತ ಅಂದ್ರೆ ಗೌರಾಂಗ ಅಥವಾ ನಿಮಾಯಿ. ಆಮೇಲೆ ನೀಲಾಂಬರ್ ಚಕ್ರವರ್ತಿ ಅವ್ರ ಅಜ್ಜ ಇರ್ತಾರೆ, ಅವ್ರಂತಾರೆ ಇವನು ವಿಶ್ವಂಭರ ಅಂತ ಹೆಸರಿಡ್ಬೇಕ, ಇಡೀ ವಿಶ್ವವನ್ನೇ ಭರಣ ಪೋಷಣೆ ಮಾಡ್ತಾನೆ ಮುಂದೆ ಈ ಮಗು, ಇವನಿಗೆ ಹೆಸರು ಏನಿರ್ಬೇಕು? ವಿಶ್ವಂಭರ ಅಂತ ಹೆಸರು ಕೊಡ್ತಾರೆ. ಮತ್ತೆ ಅಲ್ಲಿದ್ದಂತ ನವದ್ವೀಪ ವಾಸಿಗಳು, ವಿಶೇಷವಾಗಿ ಅಲ್ಲಿ ಬಂದಂತ ಮಹಿಳೆಯರು, ಅವರೆಲ್ಲರೂ ನೋಡಿ ಅವನಿಗೆ ಗೌರಹರಿ ಅಂತ ಹೆಸರು ಕೊಡ್ತಾರೆ. ಹರಿಯ ಅಂದ್ರೆ ವಿಷ್ಣು ಅಥವಾ ಕೃಷ್ಣ. ಕೃಷ್ಣನೇ ಬಂದಿದ್ದಾನೆ, ನೋಡ್ಲಿಕ್ಕೆ ಕೃಷ್ಣನೇ ಕಾಣ್ತಾನೆ, ಆದ್ರೆ ಮುಖ ಬಣ್ಣ ಹೆಂಗಿದೆ? ಮೈ ಬಣ್ಣ ಗೌರವರ್ಣ ಇದೆ. ಓಕೆ. ಅದರಿಂದ ಇವನು ಗೌರಹರಿ ಅಂದ್ರೆ ಕೃಷ್ಣ
ಹ ಕೃಷ್ಣ ಹೆಂಗಿರ್ತಾನೆ? ಕೃಷ್ಣವರ್ಣ ಅಂದ್ರೆ ಒಂದು ನೀಲಿ ಬಣ್ಣದ ಛಾಯೆ, ಇಲ್ಲಿ ಗೌರ ಬಣ್ಣದ ಛಾಯೆ ಇದೆ, ಅದೇ ಕೃಷ್ಣ ಗೌರ. ಈ ರೀತಿ ಎಲ್ಲರೂ ಬೇರೆ ಬೇರೆ ಹೆಸರನ್ನು ಕೊಡ್ತಾರೆ. ಆ ನಂತರ ಮೊಟ್ಟ ಮೊದಲಿಗೆ ಆ ಮಗುಗೆ ನಾಮಕರಣ ಮಾಡ್ತಾರೆ. ಈ ರೀತಿ ನಾಮಕರಣ ಮಾಡಿದ ನಂತರ ಮಗು ಯಾವ ರೀತಿ ಆ ಶುಕ್ಲ ಪಕ್ಷದ ಚಂದ್ರ ಹೆಂಗ್ ಬೆಳಿತಾನೋ ಅದೇ ರೀತಿ ಪ್ರತಿನಿತ್ಯ ಅವನ ಸೌಂದರ್ಯ, ಅವನ ತುಂಟಾಟ, ಅವನ ಒಂದು ಮಾಧುರ್ಯ ಹೆಚ್ಚಾಗ್ತಾ ಇತ್ತು. ಜೊತೆಗೆ ಅವನ ದೊಡ್ಡವನು ಆಗ್ತಾ ಇದ್ದ ಗೌರಾಂಗ. ಈ ರೀತಿ ಮೊಟ್ಟ ಮೊದಲಿಗೆ ಏನಾಗುತ್ತೆ, ಒಂದ್ಸರಿ ಗೌರಾಂಗ ನಡಿಲಿಕ್ ಶುರು ಮಾಡ್ತಾನೆ. ನಡಿಲಿಕ್ ಶುರು ಮಾಡಿದ್ರೆ ಏನಾಗುತ್ತೆ, ಒಂದ್ಸರಿ ಅವರ ಒಂದು ಅಂಗಳದಲ್ಲಿ ಒಂದು ದೊಡ್ಡ ಒಂದು ಸರ್ಪ ಬರುತ್ತೆ. 5 ಎಡೆ ಸರ್ಪ ಅದು. ಆ ಸರ್ಪ ಬಂದ್ರೆ ನಿಮಾಯ್ ಅದನ್ನ ಎದುರಿಗೆ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ ನೋಡಿ. ಕೆಲವೇ ತಿಂಗಳು ಆಗಿರ್ಬೇಕು ಆ ಮಗು, ಯಾವಾಗ 1-2 ತಿಂಗಳ ಮಗು. ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಆ ನಂತರ ಆ ಸರ್ಪ ಏನ್ ಮಾಡುತ್ತೆ, ಈ ರೀತಿ ರೌಂಡ್ ರೌಂಡ್ ಆಗಿ ಬಯಲಾಗಿ ಕುತ್ಕೊಳುತ್ತೆ. ಆ ನಿಮಾಯಿ ಹೋಗಿ ಅದ್ರ ಮೇಲೆ ಕುತ್ಕೊಂಡು ಆರಾಮ್ ಮಾಡ್ತಾನೆ. ನೋಡಿ, ಯಾವ ಮಗುಗೆ ದೊಡ್ಡವ್ರು ನಾವೇ ಹೆದರ್ತೀವಿ. ಒಂದ್ ಸಣ್ಣ ಒಂದು ಇರ್ವಿ ನೋಡಿದ್ರೆ ಹೆದರ್ತೀವಿ ನಾವು, ಒಂದು ಸೊಳ್ಳೆ ನೋಡಿದ್ರೆ ಹೆದರ್ತೀವಿ. ಆಮೇಲೆ ಇಲಿ ಮತ್ತೆ ಹಾವು ನೋಡಿದ್ರೆ ಮುಗದೆ ಹೋಯ್ತು. ಇಲ್ಲಿ ಇಷ್ಟು ದೊಡ್ಡ ಹಾವು ಬಂದಿದೆ, ಎಷ್ಟು ದೊಡ್ಡ ಸರ್ಪ. ಅದು ಸಾಧಾರಣ ಸರ್ಪ ಅಲ್ಲ, ಅದು ಶೇಷನಾಗನೇ ಬಂದಿತ್ತು. ಮತ್ತೆ ಇವನ್ ಯಾರು? ಇವನ್ ನಾರಾಯಣ. ಶೇಷನಾಗದ ಮೇಲೆ ಯಾವ ರೀತಿ ಭುಜಂಗ ಶಯನ ಮಾಡ್ತಾನೆ ಯಾರು? ವಿಷ್ಣು. ಅದೇ ರೀತಿ ನಿಮಾಯಿ ಹೋಗಿ ಆರಾಮಾಗಿ ಅದ್ರ ಮೇಲೆ ಮಲ್ಕೊಳ್ತಾನೆ. ಅದನ್ನ ನೋಡಿ ಜಗನ್ನಾಥ್ ಮಿಶ್ರಾ, ಶಚಿಮಾತಾ ತುಂಬಾ ಗಾಬರಿ ಆಗ್ತಾರೆ. ಅವ್ರು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಹವು ಹಾರ್ತಾರೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಈ ಮಗುನ್ ಹೆಂಗ್ ಕರ್ಕೊಂಡ್ ಬರ್ಬೇಕು. ನೋಡಿದ್ರೆ ಇಷ್ಟು ದೊಡ್ಡ ಸರ್ಪ, ತಮಗೇನಾದ್ರು ಅಂತ ಹೇಳಿ ಅವರು ಗರುಡ 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 ಅಂತ ಗರುಡನ್ನೇ ಕರೀತಾರೆ. ಗರುಡ ಬಂದ್ರೆ ಇಲ್ಲಿ ಹಾವಿನ ಬಾಧೆ ಇರೋದಿಲ್ಲ, ಎಲ್ಲ ಗೊತ್ತಿರ್ಬೇಕು. ಅದ್ರ ಗರುಡನನ್ನ ಅವ್ರು ಕರೀತಾರೆ. ಆದ್ರೆ ಆಮೇಲೆ ನಿಮಾಯಿ ನೋಡ್ತಾನೆ, ಜೊತೆಗೆ ಅಲ್ಲಿ ಇದ್ದಂತ ಒಂದು ಆ ಸರ್ಪ ಏನಿತ್ತಲ್ಲ, ಅದು ಸಾಧಾರಣ ಸರ್ಪ ಅಲ್ಲ. ಆ ಸರ್ಪ ಅವನು ವಿಶೇಷವಾಗಿ ಅನಂತ ಶಯನ, ಶೇಷನಾಗ. ಅವನು ಅರ್ಥ ಮಾಡ್ಕೊಳ್ತಾನೆ, ನಾನು ಬಂದು ಈ ಲೀಲೆ ಮಾಡ್ತಾ ಇದ್ದೀನಿ, ನಿಮ್ಮ ಏನೋ ಆರಾಮಾಗಿ ಮಲ್ಕೊಳ್ತಾನೆ. ಆದ್ರೆ ಈ ಮನೆ ಜನರೆಲ್ಲ ತುಂಬಾನೇ ಕಷ್ಟ ಪಡ್ತಾ ಇದಾರೆ, ದುಃಖ ಪಡ್ತಾ ಇದಾರೆ, ಅತಿ ಒಂದು ಗಲಿಬಿಲಿಗೆ ಒಳಗಾಗಿದ್ದಾರೆ. ಅದರಿಂದ ನಾನು ಇಲ್ಲಿ ಇರಬಾರ್ದು ಅಂತ ಹೇಳಿ ತಕ್ಷಣನೇ ಆ ಸರ್ಪ ಅಲ್ಲಿಂದ ಹೊರಟು ಹೋಗ್ಬಿಟ್ಟು, ಆಮೇಲೆ ಇವರೆಲ್ಲರೂ ಹೋಗಿ ಆ ಮಗುನ ಎತ್ಕೊಂಡು ಬರ್ತಾರೆ. ಏನು ಆಗಿಲ್ಲ ತಾನೆ, ಏನು ಆಗಿಲ್ಲ ತಾನೆ ಅಂತ. ಆಮೇಲೆ ಮುತ್ತು ಕೊಡ್ತಾರೆ, ಮತ್ತೆಲ್ಲ ಮಂತ್ರ ಹೇಳಿ ಈ ರೀತಿ ಆಗದಂತೆ ನೋಡ್ಕೊಳಕ್ ಪ್ರಯತ್ನ. ಈ ರೀತಿ ಮೊಟ್ಟ ಮೊದಲನೇ ಈ ರೀತಿ ಲೀಲೆ ಆಗತ್ತೆ. ಆನಂತರ ಮಗುಗೆ ಅನ್ನಪ್ರಾಶನ ಮಾಡ್ತಾರೆ. ಅನ್ನಪ್ರಾಶನ ಅಂದ್ರೆ ಮಗು ತಾಯಿ ಹಾಲೇ ಕುಡಿತಾ ಇರುತ್ತೆ. ಆನಂತರ ಒಂದು ಸಂದರ್ಭ 6 ತಿಂಗಳು 1 ವರ್ಷ, ಆ ಸಂದರ್ಭದಲ್ಲಿ ಮಗುಗೆ ಅವ್ರೇನಾದ್ರೂ ಅನ್ನ ಪದಾರ್ಥವನ್ನ ತಿನ್ನಿಸ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಂದ್ ಕೆಲಸ ಮಾಡ್ತಾರೆ. ಮಗು ಮುಂದೆ ದೊಡ್ಡವನಾಗಿಂದ ಏನ್ ಮಾಡ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅವ್ರೇನ್ ಮಾಡ್ತಾರೆ, ಅವನ ಎದುರುಗಡೆಗೆ ಎಲ್ಲಾ ರೀತಿ ವಸ್ತುಗಳನ್ನು ಇಡ್ತಾರೆ. ಒಂದು ಪ್ಲೇಟ್ ನಲ್ಲಿ ತಿನ್ನೋ ಪದಾರ್ಥ ಇಡ್ತಾರೆ, ಎಲ್ಲಾ ರೀತಿ. ಒಂದು ಪ್ಲೇಟ್ ನಲ್ಲಿ ಬಂಗಾರದ ನಾಣ್ಯಗಳನ್ನ ಇಡ್ತಾರೆ, ಇನ್ನೊಂದು ದೊಡ್ಡ ಪ್ಲೇಟ್ ನಲ್ಲಿ ರೇಷ್ಮೆ ವಸ್ತ್ರ ಇಡ್ತಾರೆ, ಮತ್ತೊಂದು ಪ್ಲೇಟ್ ನಲ್ಲಿ ಅಲ್ಲಿ ಒಂದು ದೊಡ್ಡ ಖಡ್ಗ ಇಡ್ತಾರೆ, ಅಥವಾ ಒಂದು ತಲ್ವಾರ್ ಖಡ್ಗ ಇಡ್ತಾರೆ. ಇನ್ನೊಂದು ಪ್ಲೇಟ್ ನಲ್ಲಿ ಶ್ರೀಮದ್ ಭಾಗವತ ಇಡ್ತಾರೆ. ಆಮೇಲೆ ಆ ಮಗುಗ್ ಬಿಟ್ಟು ಬಿಡ್ತಾರೆ. ಮಗು ನೋಡ್ತಾ ಇದೆ ಯಾವ ಕಡೆಗೆ ಹೋಗ್ಬೇಕು, ಏನ್ ನೋಡ್ಬೇಕು, ಯಾಕೆ ಎಲ್ಲ ಈ ವಸ್ತುಗಳಿದೆ. ಮಗು ಯಾವ ವಸ್ತು ಹಿಡ್ಕೊಳ್ಳುತ್ತೋ ಆ ರೀತಿ ಅವನ್ ದೊಡ್ಡವನಾಗಿದ್ಮೇಲೆ ಆಗ್ತಾನ ಅಂತ ಅರ್ಥ. ಅವ್ ಹೋಗಿ ಒಂದ್ ವೇಳೆ ನಾಣ್ಯ ಹಿಡಿದಿದ್ರೆ ಅವನ್ ದೊಡ್ಡ ವ್ಯಾಪಾರಿ ಆಗ. ಆಮೇಲೆ ಏನಾದ್ರು ಖಡ್ಗ ಹಿಡಿದಿದ್ರೆ ಕ್ಷತ್ರಿಯ ಆಗ್ಬಹುದು. ಆಮೇಲೆ ತಿನ್ನೋ ಪದಾರ್ಥಗಳ ತಿಂದಿದ್ರೆ ಇಲ್ಲೇ ಇದ್ಕೊಂಡು ಆರಾಮಾಗಿ ಜೀವನ ಮಾಡೋದಾಗಿ. ಆದ್ರೆ ನಿಮಾಯಿ ಏನ್ ಮಾಡ್ತಾನೆ ಗೊತ್ತಾ? ಹೇಳಿ, ನಿಮ್ಗೆ ಏನಾದ್ರು ಗೊತ್ತಿದ್ರೆ. ನಿಮಾಯಿ ಏನ್ ಮುಟ್ಟಿರ್ಬೇಕು ಹೋಗಿ? ಗ್ರಂಥ ಮುಟ್ತಾನ ಪ್ರಭುಜಿ. ಆ ಶ್ರೀಮದ್ ಭಾಗವತವನ್ನು ಸಣ್ಣ ಮಗು ಭಗವತ ಇಟ್ಕೊಂಡು ತನ್ನ ಎದೆಗೆ ಅಪ್ಕೊಂಡು ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಆನಂದ ಆಗುತ್ತೆ. ಸಣ್ಣ ಮಗು ಇರುವಾಗ್ಲೇನೆ ಇಷ್ಟು ಇವನು ಇದನ್ ಮಾಡ್ತಾ ಇದ್ದಾನಲ್ಲ ಅಂತಂದ್ ಹೇಳಿ ಅವ್ರಿಗೆ ತುಂಬಾ ಆನಂದ ಆಗುತ್ತೆ. ಯಾಕಂದ್ರೆ ಮುಂದೆ ಹೋಗಿ ಇವನ್ ದೊಡ್ಡ
ಶ್ರೀಮದ್ ಭಾಗವತವನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ, ಭಾಗವತದ ಪ್ರಚಾರ ಕೂಡ ಮಾಡ್ತಾನೆ ಅನ್ನೋ ಒಂದು ಭರವಸೆ ಅವ್ರಿಗೆ ಉಂಟಾಗುತ್ತೆ. ಆದ್ರಿಂದ ಕನ್ನಡದಲ್ಲಿ ಗಾದೆ ಮಾತಿದೆ. ಏನ್ ಗಾದೆ ಮಾತು ಗೊತ್ತಿದೆ? ಬೆಳೆಯ ಸಿರಿ ಮೊಳಕೆಯಲ್ಲಿ ಕಾಣು. ಅಂದ್ರೆ ದೊಡ್ಡವರಾಗಿದ್ಮೇಲೆ ಏನ್ ಆಗ್ತಾರೆ ಮಕ್ಕಳು ಅನ್ನೋದನ್ನ ಚಿಕ್ಕವರಿದ್ದಾಗ ನಾವು ಅರ್ಥ ಮಾಡ್ಕೊಳ್ಳಿ. ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರ ಜೀವನದಲ್ಲಿ ಹಂಗ ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹ್ಮ್ ಅದರಿಂದ ಮಕ್ಕಳಿಗೆ ನಾವು ಒಳ್ಳೆ ಸಂಸ್ಕೃತಿ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ನಾವು ತಪ್ಪದೇ ಮಾಡ್ಬೇಕಾಗಿದೆ. ಈ ರೀತಿ ನಿಮ ಏನ್ ಮಾಡ್ತಾನೆ, ಆ ಗ್ರಂಥವನ್ನ ಎತ್ಕೊಳ್ತಾನೆ. ಇಲ್ಲಿಗೆ 6:30 ಆಗ್ತಾ ಬಂತು. ನನಗನ್ಸುತ್ತೆ ನಾನು ಆಕ್ಚುಲಿ ಸುಮಾರು 4-5 ಲೀಲೆಗಳನ್ನು ಹೇಳಬೇಕಂತ ಪ್ರಯತ್ನ ಪಡ್ತಾ ಇದ್ದೆ. ಆದ್ರೆ ಈ ಚೈತನ್ಯ ಚರಿತಾಮೃತ ಗ್ರಂಥದ ಮಹತ್ವವನ್ನು ಹೇಳಲಿಕ್ಕೇನೆ ನನಗೆ ಸುಮಾರು 3/4 ಗಂಟೆ ಹಿಡಿದು. ಆನಂತರ ನಾವು ಮತ್ತೆ ಸಾಧ್ಯ ಆದ್ರೆ ಮುಂದಿನ ಸೋಮವಾರ, ನನ್ನ ಗಂಟ್ಲು ಸ್ವಲ್ಪ ಸರಿ ಇಲ್ಲ, ಇಲ್ದಿದ್ರೆ ನಾನು ಇದೇ ಗುರುವಾರದಿಂದ ಚೈತನ್ಯ ಚರಿತಾಮೃತ ಶುರು ಮಾಡಬಹುದಾಗಿತ್ತು. ಆ ಮುಂದಿನ ಸೋಮವಾರ ದಿವಸ ನಾವು 24ನೇ ತಾರೀಕಿಗೆ ಎಲ್ರು ಬನ್ನಿ. ಸಾಯಂಕಾಲ 5:30ಕ್ಕೆ ನಾವು ಮತ್ತೆ ಈ ಲೀಲೆಯನ್ನ ಮುಂದುವರಿಸೋಣ. ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ರಾಮ ಹರೇ. ರಾಮ ನಿಮ್ಗೆ ರಾಮ ಏನಾದ್ರೂ ರಾಮ ಹರೇ. ಪ್ರಶ್ನೆ ಇದ್ರೆ ಕೇಳಬಹುದು. ಇಲ್ಲಿ ಒಂದ್ ಜಪ ಮಾಡೋದಿದೆ, ಹರೇ ಕೃಷ್ಣ ಮಂತ್ರ ಜಪ ಮಾಡೋದಿದೆ. ನೀವೆಲ್ಲರೂ ಮಾಲಾ ತಂದಿರಬಹುದು. ನಿಮ್ದೇನು ಪ್ರಶ್ನೆ ಇಲ್ಲ ಅಂದ್ರೆ ಒಂದ್ ಜಪ ಮಾಡೋಣ ಎಲ್ರು. ಯಾರಿಗೆ ಏನು ಪ್ರಶ್ನೆ ಇಲ್ಲ ಅಂತ ಕಾಣುತ್ತೆ, ನಾವು ಒಂದು ಜಪ ಮಾಡೋಣ, ಎಲ್ರು ಬನ್ನಿ. ಹರೇ ಕೃಷ್ಣ ಪ್ರಭುಜಿ. ಹಾ ಹರೇ ಮಾತಾಡ್ಸಿ. ಕೃಷ್ಣ ಪ್ರಭುಜಿ. ಹಾ ನನ್ನ ಪ್ರಶ್ನೆ ಬಂದ್ಬಿಟ್ಟು ಪ್ರಭುಜಿ, ಈಗ ಚೈತನ್ಯ ಮಹಾಪ್ರಭುಗಳು ಈ ತರ ಅವತಾರವನ್ನು ತಗೊಂಡ್ರು ಪ್ರಭುಜಿ. ಸೊ ಇನ್ನು ಅವತಾರ ಈಗ ಇದು ಶಾಸ್ತ್ರ, ಈಗ ಅವರು ಕಲಿಯುಗದಲ್ಲಿ ಗೌರಾವತಾರವನ್ನು ತಗೊಂಡ್ರು ಪ್ರಭುಜಿ. ಈಗ ಹಾ 500 ವರ್ಷಗಳ ಹಾ ಹಿಂದೆ ಈ ತರ ಅವತಾರ ತಗೊಳ್ತೀವಿ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಸೊ ಈಗ ಶಾಸ್ತ್ರದಲ್ಲಿ ಈಗ ಮತ್ತೆ ಏನಾದ್ರೂ 1,000 ವರ್ಷ ಇಲ್ಲ ಆ ಆ, ಆ, 5,000 ವರ್ಷ ಆದ್ಮೇಲೆ ಮತ್ತೆ ಅವತಾರ ಯಾವ್ದಾದ್ರು ಬರುತ್ತಂತ ಏನಾದ್ರು ಉಲ್ಲೇಖ ಇದೆಯಾ ಪ್ರಭುಜಿ? ಏನ್ ಡೈರೆಕ್ಟ್ ಕಲ್ಕಿ ಅವತಾರ ಎಷ್ಟೇ ಇದೆಯಾ ಪ್ರಭುಜಿ? ಈಗ ಯಾಕಂದ್ರೆ ಒಂದೇ ಒಂದು ಉಳಿದಿರೋದು. ಈಗ ಯಾವ್ದು ಅವತಾರ ಯಾವ್ದು ಬಾಕಿ ಇಲ್ಲ, ಎಲ್ಲ ಮುಗಿದ. ಈಗ ಅಂದ್ರೆ ಒಂದೇ ಈಗ ಒಂದು ಅವತಾರ, ಅದು ಕಲ್ಕಿ. ಕಲ್ಕಿ ದಶಾವತಾರ ಇದೆ. 4,27,000 ವರ್ಷದ ನಂತರ ಬರ್ತಾನೆ. ಯಾಕಂದ್ರೆ 5,000 ವರ್ಷ ಆಗಿ ಹೋಗಿದೆ ಕಲಿಯುಗದಲ್ಲಿ. ಕಲಿಯುಗ ಶುರುವಾಗಿ 5,000 ವರ್ಷ ಆಗಿದೆ. ಅರ್ಥಾತ್ 4,32,000 ಈ ಕಲಿಯುಗದ ಅವಧಿ. ಅರ್ಥಾತ್ 4,27,000 ವರ್ಷದ ನಂತರ, ಅಂದ್ರೆ ಕೊನೆಗೆ, ಕಲಿಯುಗದ ಕೊನೆಯಲ್ಲಿ ಆ ಭಗವಂತ ಬರ್ತಾನೆ ಕಲ್ಕಿ. ಅವಾಗ ಎಲ್ಲರೂ ಅತ್ಯಂತ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಕ್ರಿಮಿ ಕೀಟಗಳ ರೀತಿಯಲ್ಲಿ ಅವರು ಅವಾಗ ಅವ್ರದ್ದಾಗಿರುತ್ತಂತೆ. ಅಲ್ಲಿವರೆಗೂ ನಾವು ದಾರಿ ಕಾಯಬಾರ್ದು. ನಾವು ನಮ್ ಕೆಲಸ ಮಾಡಿ ನಾವು ವೈಕುಂಠಕ್ಕೆ ಅಥವಾ ಗೋಲೋಕ ಬೃಂದಾವನಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆದ್ರೆ ಚೈತನ್ಯ ಮಹಾಪ್ರಭುಗಳಂತ ಒಂದು ಸುಂದರವಾದ ಅವತಾರ ಇರುವಾಗ ಬೇರೆ ಅವತಾರದ ಅವಶ್ಯಕತೆ ಇಲ್ಲ. ಅವತಾರ ಸಾರ ಅರ್ಥಾತ್ ಸರಶಿರೋಮಣಿ ಕೇವಲ ಆನಂದ ಕಾಲ. ಎಲ್ಲ ಅವತಾರಗಳ ಶಿರೋಮಣಿ ಇದೆ. ಶಿರೋಮಣಿ ಅಂದ್ರೆ ದೇವರು ಅಥವಾ ರಾಜರು ಏನೋ ಕಿರೀಟ ಹಾಕೊಳ್ತಾರಲ್ಲ, ಮುಕುಟದಲ್ಲಿ ಮುಖ್ಯವಾದ ಒಂದು ಮಣಿ ಇರುತ್ತೆ, ಅದು ಶಿರೋಮಣಿ ಅಂತ ಹೇಳಿ. ಆ ಮಣಿ ಅತ್ಯಂತ ಬೆಲೆ ಬಾಳೋದಿರುತ್ತೆ. ಸಾರಿ, ಆ ಮಣಿಗೆ ಹೋಲಿಸಿದ್ದಾರೆ ಚೈತನ್ಯ ಮಹಾಪ್ರಭುಗಳನ್ನು. ಯಾಕಂದ್ರೆ ಅತ್ಯಂತ ಬೆಲೆ ಬಾಳೋ ಅವತಾರ ಇದು, ಅತ್ಯಂತ ಮಹತ್ವವಾದ ಅವತಾರ. ಯಾಕಂದ್ರೆ ಎಲ್ಲಾ ಅವತಾರಗಳಲ್ಲಿ ಕೃಷ್ಣ ಬಂದ್ ಏನ್ ಮಾಡ್ತಾನೆ, ಹಸುರನ್ನ ಸಂಹಾರ ಮಾಡಿ ಹೋಗ್ಬಿಡ್ತಾನೆ, ಮುಗಿದಷ್ಟು. ಆದ್ರೆ ಕಲಿಯುಗದಲ್ಲಿ ಅದೇ ಕೃಷ್ಣ, ಅದೇ ರಾಮ, ಅದೇ ನರಸಿಂಹ ಬಂದು ಕಲಿಯುಗದ ಜನರನ್ನ ಉದ್ಧಾರ ಮಾಡ್ತಾರೆ. ಇಲ್ಲಿ ಯಾರನ್ನು ಅವರು ಸಾಯಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಕಲಿಯುಗದ ಜನರಲ್ಲಿ ದೋಷಗಳೇ ಇದೆ ತುಂಬಾ. ಆ ದೋಷಗಳನ್ನೆಲ್ಲ ಎಣಿಸ್ತಾ ಕೂತ್ಕೊಂಡ್ರೆ ನಮ್ಗೆ ಯಾರಿಗೂ ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಇಡೀ ಜಗತ್ತೇ ಏನಾಗ್ಬೇಕಾಗ ಒಂದು ಸ್ಮಶಾನ ಭೂಮಿ ಆಗ್ಬೇಕಾಗಿದೆ. ಯಾಕಂದ್ರೆ ಇಡೀ ಜಗತ್ತೇ ಅಷ್ಟೊಂದು ಪಾಪಮಯ ಜೀವನವನ್ನ ನಡೆಸ್ತಾ ಇದೆ. 750 ಕೋಟಿ ಜನರಲ್ಲಿ
ಕೆಲವು ಲಕ್ಷಾಂತರ ಮಂದಿಗಳಿರ್ಬೋದು, ಅವರೇ ಭಕ್ತರು ಹೊರತು ಉಳಿದಂತ ಎಲ್ಲಾ ಜನ ಅತಿ ಒಂದು ಅಧರ್ಮ ಮಾರ್ಗದಲ್ಲಿ ನಡ್ತಿದ್ದಾರೆ. ಆದ್ರಿಂದ ಇಂಥ ಜನರನ್ನ, ಕಲಿಯುಗ ಜನರ ಉದ್ಧಾರ ಮಾಡ್ಲಿಕ್ಕೆ ಚೈತನ್ಯ ಮಹಾಪ್ರಭುನೇ ಬರಬೇಕಾಗಿತ್ತು. ಬಂದಿದ್ದಾರೆ. ಅವ್ರು ಕೊಟ್ಟಂತ ಒಂದು ಶ್ರೇಷ್ಠವಾದ ಏನು ವಿಧಾನ ಏನು, ಕೃಷ್ಣ ನಾಮದಿಂದ ಕೃಷ್ಣ ಪ್ರೇಮ ಸಿಗೋದನ್ನ ಅವರು ನಮಗೆ ಮಾಡಿಕೊಟ್ಟು ಹೋಗಿದ್ದಾರೆ. ನೋಡಿ, ಅತ್ಯಂತ ಸರಳ ಮಾರ್ಗ ಕೃಷ್ಣ ನಾಮ, ಹರೇ ಕೃಷ್ಣ ಮಂತ್ರವನ್ನ ಜಪ ಮಾಡಿ ಆ ಕೃಷ್ಣ ಪ್ರೇಮವನ್ನ, ಶುದ್ಧ ಕೃಷ್ಣ ಭಕ್ತಿಯನ್ನ ನಾವು ಪಡಿಬಹುದು. ಒಂದೇ ಒಂದು ಜನ್ಮ, ಅದಕ್ಕೆ ನಾವೇನು 100 ಜನ್ಮ ಎತ್ತೋ ಅವಶ್ಯಕತೆ ಇಲ್ಲ. ಪ್ರಭುಪಾದ ಹೇಳ್ತಾ ಇದ್ರು 4 ನಿಯಮ ಪಾಲನೆ ಮಾಡಿ, 16 ಮಾಲೆ ಜಪ ಮಾಡಿ, ಮತ್ತೆ ಇಡೀ ಜೀವನ ಗುರು ವೈಷ್ಣವರು ಮತ್ತು ಕೃಷ್ಣನ ಸೇವೆ ಮಾಡ್ಕೊಂಡು ಇಸ್ಕಾನ್ ಅಲ್ಲಿ, ಇಸ್ಕಾನ್ ಒಂದು ಬಿಡಬೇಡಿ ಅಂತ ಪ್ರಭುಪಾದ್ ಹೇಳಿದ್ದಾರೆ. ಏನೇ ಕಷ್ಟ, ಏನೇ ಸಮಸ್ಯೆ ಬಂದ್ರು ಕೂಡ ಭಕ್ತಿಯನ್ನ ಬಿಡಬಾರದು, ಇಸ್ಕಾನ್ ಅನ್ನ ಬಿಡ್ಲೇಬಾರದು. ನಾವು ಅದ್ರ ಬದಲಾಗಿ ನಾವು ಇರೋದೇ ಅಷ್ಟು ಇಲ್ಲಿ ಕೆಲವು ವರ್ಷಗಳಿದೆ. ಆ ವರ್ಷಗಳಿಗೆ ಕೆಲವು ಕ್ಷಣಗಳು ಹೋದಂತೆ ಹೋಗುತ್ತೆ. ನೋಡಿ, ನಮಗೆ ಯಾರಿಗೂ ಅನ್ಸೋದಿಲ್ಲ ನಾವು 30, 40, 50, 60 ಅದು ಅನ್ಸೋದೇನ ಇಲ್ಲ. ನಮಗೇನ್ ಅನ್ಸುತ್ತೆ, ಮೊನ್ನೆ ನಾನು ಹಂಗಿದ್ದೆ, ಇಷ್ಟು ವರ್ಷ ಆಗಿ ಹೋಯ್ತಲ್ಲ ಅನ್ಸುತ್ತೆ. ಅತಿ ಶೀಘ್ರದಲ್ಲಿ ಸಮಯ ಹೋಗ್ತಾ ಇದೆ. ಕೆಲವು ವರ್ಷಗಳ, ತಿಂಗಳು, ಕೆಲವೇ ದಿನಗಳು ನಮ್ಮಲ್ಲಿ ಇರಬಹುದು, ಗೊತ್ತಿಲ್ಲ ಎಷ್ಟು ದಿವಸ. ಇರೋ ದಿನ, ಇರೋ ಅಷ್ಟು ಕಾಲ ನಾವು ಭಗವಂತನ ಸ್ಮರಣೆ ಮಾಡಿ ಸೇವೆ ಮಾಡ್ಕೊಂಡಿದ್ರೆ ಭಗವಂತನ ಅನುಗ್ರಹ ಅದು ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಪ್ರಭುಪಾದರು ಈ ಮಾತನ್ನು ಹೇಳಿ ಹೋಗಿದ್ದಾರೆ. ಅವರ ಮಾತನ್ನು ನಡ್ಸ್ಕೊಡೋದು ಚೈತನ್ಯ ಮಹಾಪ್ರಭುಗಳ ಅವರ ಒಂದು ಜವಾಬ್ದಾರಿ, ಕೃಷ್ಣನ ಜವಾಬ್ದಾರಿ. ಅದರಿಂದ ನಮ್ ಕೆಲಸ ನಾವು ಮಾಡ್ಬೇಕು, ಕೃಷ್ಣ ಮಹಾಪ್ರಭು ಅವ್ರು ತಮ್ಮ ಕೆಲಸ ತಾವು ಮಾಡ್ತಾರೆ. ಅದರಿಂದ ಈ ಮಧ್ಯದಲ್ಲಿ ಯಾವುದೇ ಅವತಾರ ಸಾಧ್ಯ ಇಲ್ಲ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳಂತ ಅವತಾರ ಮುಂದೆ ಬರೋದಿಲ್ಲ, ಹಿಂದೆ ಬಂದಿದ್ದಿಲ್ಲ. ಬ್ರಹ್ಮನ ಇಡೀ ಒಂದು ದಿನದಲ್ಲಿ 4.3 ಬಿಲಿಯನ್ ಇಯರ್ಸ್ ಅಂತ, ಓಕೆ, 430 ಕೋಟಿ, 430 ಕೋಟಿ ವರ್ಷಗಳ ದೀರ್ಘಾವಧಿ ಅಂದ್ರೆ ಬ್ರಹ್ಮನ ಒಂದು ದಿನ. ಓಕೆ, ಅದ್ರ ಡಬಲ್ ಮಾಡಿದ್ರೆ 860 ಕೋಟಿ ವರ್ಷಗಳಲ್ಲಿ ಒಂದು ಸಾರಿ ಕೃಷ್ಣ ಬರ್ತಾನೆ ಈ ಜಗತ್ತಿಗೆ. 28ನೇ ಯುಗ ಸೈಕಲ್ ನಲ್ಲಿ ಕೃಷ್ಣ ಸ್ವಯಂ ಶ್ಯಾಮ ಸುಂದರ ಕೃಷ್ಣ, ಯಶೋಧಾನಂದನ ಕೃಷ್ಣ ಗೋಲೋಕ ಬೃಂದಾವನದಿಂದ ರಾಧಾರಾಣಿ ಮತ್ತು ಬೃಂದಾವನ, ಗೋವರ್ಧನ, ರಾಧಾಕುಂಡ, ಶ್ಯಾಮಕುಂಡ ಜೊತೆಗೆ ಇಲ್ಲಿ ಬರ್ತಾನೆ, ಬಂದು ಲೀಲೆಗಳನ್ನ ಮಾಡ್ತಾನೆ. ಆ ಕೃಷ್ಣ ಬಂದು ಹೋದ ನಂತರ ಮುಂದೆ ಬರ್ತಕ್ಕಂತ ಈ ಕಲಿಯುಗ ಏನಿದೆ, ಪ್ರತಿ ಸರಿನೂ ದ್ವಾಪರ ಯುಗ ಬರುತ್ತೆ. ಅವಾಗ ಕೃಷ್ಣ ಬರೋದಿಲ್ಲ, ವಸುದೇವ ಕೃಷ್ಣ ಬರ್ತಾನೆ, ಬೃಂದಾವನ ಕೃಷ್ಣ ಬರೋದಿಲ್ಲ. ಆಯ್ತಾ, ಬೃಂದಾವನ ಕೃಷ್ಣ ಬರ್ತಾನೆ 28ನೇ ಯುಗ ಸೈಕಲ್ ನಲ್ಲಿ. ಆ ಕೃಷ್ಣ ಬಂದು ಹೋದ ನಂತರದ ಕಲಿಯುಗದಲ್ಲಿ ಅದೇ ಕೃಷ್ಣ ಶ್ರೀಮತಿ ರಾಧಾರಾಣಿಯ ಒಂದು ಭಾವನೆಯನ್ನ ಮನಸ್ಸಿನಲ್ಲಿ ತಗೊಂಡು ಯಾವ ರೀತಿ ಭಕ್ತಿ ಮಾಡ್ಬೇಕು ಅನ್ನೋದನ್ನ ಹೇಳಲಿಕ್ಕೆ ತಾನೇ ಗೌರಾಂಗ ಮಹಾಪ್ರಭು ಅಥವಾ ಚೈತನ್ಯ ಮಹಾಪ್ರಭು ಆಗಿ ಬರ್ತಾರೆ. ನೋಡಿ, ಅದರಿಂದ ಪ್ರಭುಪಾದ ಹೇಳ್ತಾ ಇದ್ರು, ನಮ್ಮ ಭಾಗ್ಯ ಎಷ್ಟಿದೆ ಅಂದ್ರೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೂ ಸಾಧ್ಯ ಇಲ್ಲ, ಅಷ್ಟು ಭಾಗ್ಯವಂತರು ನಾವು. ಯಾಕಂದ್ರೆ ನಾವು 28ನೇ ಯುಗ ಸೈಕಲ್ ನಲ್ಲಿ ಹುಟ್ಟಿರ್ತೀವಿ. ಓಕೆ, ಅದು ಕೃಷ್ಣ ಹುಟ್ಟೋದ್ಕಿಂತ ಮೊದ್ಲೇ ತ್ರೇತಾಯುಗ ಸತ್ಯುಗದಲ್ಲಿ ಹುಟ್ಟಿಲ್ಲ, ನಾವು ಕಲಿಯುಗದಲ್ಲಿ ಹುಟ್ಟಿರ್ತೀವಿ. ಯಾಕಂದ್ರೆ ಕೃಷ್ಣ ಲೀಲೆಗಳನ್ನ ಮಾಡಿ ಮುಗಿಸೋಗ್ತಾನೆ ದ್ವಾಪರದಲ್ಲಿ. ದ್ವಾಪರದ ನಂತರ ಬರ್ತಕ್ಕಂತ ಕಲಿಯುಗದಲ್ಲಿ ನಾವು ಹುಟ್ಟಿದ್ದೀವಿ, ಅರ್ಥಾತ್ ಚೈತನ್ಯ ಮಹಾಪ್ರಭು ಹುಟ್ಟಂತ ಸಮಯ ಮೊನ್ನೆ 500 ವರ್ಷಗಳಿಂದ ಚೈತನ್ಯ ಮಹಾಪ್ರಭು ಆಗಿ ಹೋದ್ರು. ಓಕೆ, ಆ ನಂತರ ಚೈತನ್ಯ ಮಹಾಪ್ರಭುಗಳ ಸಂದರ್ಭ ಅಲ್ಲಿ ಇದ್ದಿದ್ರೆ ಪರವಾಗಿಲ್ಲ, ಆದ್ರೆ ಚೈತನ್ಯ ಮಹಾಪ್ರಭು ಹೋದ ನಂತರ ಒಂದು ಸುಮಾರು 200 ವರ್ಷಗಳ ಕಾಲ ಅತಿ ಒಂದು ಗಾಢ ಅಂಧಕಾರದಲ್ಲಿತ್ತು. ಅಂದ್ರೆ ಗೌಡಿಯ ವೈಷ್ಣವ ಪರಂಪರೆ ಅತ್ಯಂತ ಕುಸಿದು ಹೋಗಿತ್ತು. ದೊಡ್ಡ ದೊಡ್ಡ ಆಚಾರ್ಯರು ಬಂದು ಇದನ್ನು ಮತ್ತೆ ಇಟ್ಟಿದ್ದಾರೆ. ಆನಂತರ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಬಂದ್ರು. ಅವ್ರ ಕಾಲದಲ್ಲಿ ನಾವೇನಾದ್ರು ಇದ್ದಿದ್ರೆ 64 ಜಪ ಮಾಡ್ಬೇಕಾಗಿತ್ತು, 108 ಸಾರಿ ಭಾಗವತ ಓದ್ಬೇಕಾಗಿತ್ತು, ಚೈತನ್ಯ ಭಾಗವತ. ನಮಗ್ ಒಂದ್ ಸಾರಿ ಭಾಗವತ ಜೀವನದಲ್ಲಿ ಓದಿದ್ರೆ ಅದೇ ದೊಡ್ಡ ಒಂದು ಸಾಧನೆ. 108 ಸಾರಿ ಓದ್ಲಿಕ್ಕೆ ಹೇಳಿದ್ರು. ಪ್ರತಿಯೊಬ್ರು 64 ಮಾಲ ಜಪ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ರು. ಯಾರು ಮಾಡೋದಿಲ್ಲ ಅವ್ರು ಪಾಪಿಗಳು ಅಂತ ಹೇಳ್ತಾ ಇದ್ರು, ಪತಿತರು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಮನುಷ್ಯ ಜನ್ಮ ಇರೋದೇ ನಾಮಸ್ಮರಣೆ ಮಾಡಿ ಅಂತಂದು ಹೇಳ್ತಾರೆ. ಆದ್ರಿಂದ ನಾವು ಪುಣ್ಯ ಮಾಡಿದ್ದೀವಿ, ಇನ್ನೂ ಹೆಚ್ಚಿನ ಪುಣ್ಯ ಮಾಡಿದ್ವಿ. ಯಾಕಂದ್ರೆ ಪ್ರಭುಪಾದರ ನಂತರ ನಾವು ಹುಟ್ಟಿದ್ದೀವಿ.
ಯಾಕಂದ್ರೆ ಪ್ರಭುಪಾದರ ಮೊದ್ಲೇನಾದ್ರು ನಾವು ಹುಟ್ಟಿದ್ರೆ ಅವ್ರ ಗುರುಗಳ ಸಮಯದಲ್ಲಿ 64 ಮಾಲ ಜಪ ಮಾಡ್ಬೇಕಾಗಿತ್ತು. ಇವಾಗ 16 ಮಾಡೋದೇ ನಮಗ್ ದೊಡ್ಡ ಸಮಸ್ಯೆ ಆಗಿದೆ. ಹಂಗಾಗ್ಬಾರ್ದು. ಆದ್ರೆ ಏನ್ ಮಾಡೋದು ನಾವು ಕಲಿಯುಗ ಜನರು? ನಾಮದಲ್ಲಿ ರುಚಿ ಇಲ್ಲ, ಗ್ರಂಥದಲ್ಲಿ ಕೂಡ ನಮಗೆ ಆಸಕ್ತಿ ಇಲ್ಲ. ಆದ್ರಿಂದ ಈ ಸಮಸ್ಯೆ ಆಗಿದೆ. ಆದ್ರಿಂದ ದೇವರು ನಮಗೆ ದೊಡ್ಡ ಆಶೀರ್ವಾದ ಮಾಡಿ ಪ್ರಭುಪಾದರ ನಂತರ ಹುಟ್ಟಿಸಿದ್ದಾನೆ. ಆಯ್ತಾ? ಮತ್ ಪ್ರಭುಪಾದರ ಸಮಯದಲ್ಲಿ ನೀವೇನಾದಿದ್ರೆ ಇಸ್ಕಾನ್ ಅತಿ ಬಡತನದಲ್ಲಿ. ಇವಾಗ ನಮ್ಗೆ ಇಸ್ಕಾನ್ ಹೆಂಗಿದೆ ಅಂದ್ರೆ 5 ಸ್ಟಾರ್ ಆರ್ಗನೈಸೇಷನ್ ಆಗಿದೆ. ಪ್ರಭುಪಾದರ ಸಮಯದಲ್ಲಿ ಅವ್ರು ಪಟ್ಟಂತ ಕಷ್ಟಗಳನ್ನ ನಾವು ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಇಷ್ಟು ಕಷ್ಟ, ಅತಿ ಬಡತನದಲ್ಲಿ ಇತ್ತು ಇಸ್ಕಾನ್. ಪ್ರಭುಪಾದರು ತಮ್ಮ ಅತಿ ಶ್ರಮ ವಹಿಸಿ ಇಸ್ಕಾನ್ ಅನ್ನ ಕಟ್ಟಿದ್ದಾರೆ ತಮ್ಮ ಭಕ್ತರ ಸಹಾಯದಿಂದ. ಅವರು ಮಾಡಿಟ್ಟಂತ ಆಸ್ತಿಯನ್ನ ನಾವು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಒಳ್ಳೆ ಪ್ರಸಾದ, ಒಳ್ಳೆ ಕಥೆಗಳು, ಒಳ್ಳೆ ಮಂದಿರ, ಒಳ್ಳೆ ದರ್ಶನ, ಒಳ್ಳೆ ಯಾತ್ರೆ. ಏಕಾದಶಿ ಕೂಡ ನಮ್ದು ಅಗ್ದಿ ಭರ್ಜರಿಯಾಗಿ ತಿಂದು ತೇಗ್ತೀವಿ. ಅಂತ ಅಂತ ಒಂದು ಆಧ್ಯಾತ್ಮಿಕ ಜೀವನದ ಸೂಪರ್ ಸ್ಪೆಷಾಲಿಟಿ ಡೇಸ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೂಪರ್ ಡಿಲಕ್ಸ್ ನಮ್ದು ಇದು ಏನೋ ಜರ್ನಿ. ಅತಿ ಒಂದು ಆರಾಮದಾಯಕ, ಶ್ರೇಷ್ಠ, ಸುರಳ, ಸುಂದರ ನಮಗೆ ಜೀವನ ಕೊಟ್ಟಿದ್ದಾರೆ ಪ್ರಭುಪಾದರು. ಅದರಿಂದ ಅವ್ರೇನು ಹೇಳಿದ್ರು, ಬರೀ ಕೇವಲ 16 ಮಾಡ 4 ನಿಯಮ ಪಾಲನೆ ಮಾಡಿ. ಪ್ರಭುಪಾದರು 108 ಸಾರಿ ಭಾಗವತ, ಚೈತನ್ಯ ಚರಿತಾಮೃತ ಓದ್ಲೇಬೇಕಂತ ಹೇಳಿದ್ರೆ ನಮ್ ಗತಿ ಏನ್ ನೋಡಿ ಏನಾಗ್ತದೆ. ಅವ್ರು ಇಷ್ಟ ಹೇಳಿದ್ದಾರೆ, ಓದಿ ಅಂತ ಹೇಳೋಗಿದ್ದಾರೆ. ನಮ್ಗೆ ಎಷ್ಟ್ ಸಾಗುತ್ತೋ ಅಷ್ಟು ಓದೋದು, ಅರ್ಥ ಮಾಡ್ಕೊಂಡು ನಾವು ಇಸ್ಕಾನ್ ಅಲ್ಲಿ ಇದ್ಕೊಂಡು ಸೇವೆ ಮಾಡ್ಬೇಕಾಗಿದೆ. ಇಷ್ಟು ಮಾಡಿದ್ರೆ ಸಾಕು. ಇದೇ ಜೀವನದಲ್ಲಿ ಪ್ರಭುಪಾದರ ಅನುಗ್ರಹದಿಂದ, ರಾಧಾಕೃಷ್ಣ ಚೈತನ್ಯ ಮಹಾಪ್ರಭುಗಳ ಮತ್ತು ನಮ್ಮ ಗುರುಗಳ ಅನುಗ್ರಹದಿಂದ ನಾವು ನಿಶ್ಚಿತವಾಗಿ ನಮ್ಮ ಜೀವನದ ಅಂತಿಮ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಇದೆ. ಸರಿ ಮಾತಾಜಿ, ನಿಮ್ಗೆ ಪ್ರಶ್ನೆಗೆ ಉತ್ತರ ಸಿಗ್ತಾ? ಮೋಸ್ಟ್ಲಿ ಮಾತಾಜಿ ಹೋದ್ರು ಅಂತ ಕಾಣುತ್ತೆ. ಪರವಾಗಿಲ್ಲ, ಇದಾರೆ. ಮೋಸ್ಟ್ಲಿ ಬಿಸಿ ಇಲ್ಲ. Prabhuji, we are so fortunate. So I am just releasing Prabhuji. ನಾವು ಎಂತಹ ಸಂದರ್ಭದಲ್ಲಿ ಹುಟ್ಟಿದೀವಿ ಅಂತಂದ್ರೆ 64 ಮಾಲಿ ಅಂತ ಆಗ್ತಿರ್ಲಿಲ್ಲ ಪ್ರಭುಜಿ. ಹಾ 108 ಸಾರಿ ಅಂತ ಆಗ್ತಿರ್ಲಿಲ್ಲ ಹಾ ಪ್ರಭುಜಿ. ಸೊ ನಾವು ತುಂಬಾ ಒಳ್ಳೆ ಟೈಮಲ್ಲಿ ಹುಟ್ಟಿದೀವಿ. ಮತ್ತೆ ಇಷ್ಟು ನಮ್ಗೆ ನೋಡಿ ಝೂಮ್ ಅಲ್ಲಿ ಕುಂತು ಕೇಳ್ತಾ ಇದೀವಿ. ಪ್ರಭುಪಾದರ ಟೈಮಲ್ಲಿ ಇದ್ದಾಗ ನಮ್ಗೆ ಝೂಮು ಇರ್ಲಿಲ್ಲ ಪ್ರಭುಜಿ. ಹಾ ಸೊ ಕಷ್ಟ ಅವಾಗ ಆಯ್ತು ಅತಿ ಅಂತ ಜೀವನ ಬಡತನದ ಅಡ್ಜಸ್ಟ್ ಆಗಿದೆ. ಅತಿ ಕಷ್ಟ ಪರಿಸ್ಥಿತಿಯಲ್ಲಿ ಬಡತನದಲ್ಲಿ ಇಸ್ಕಾನ್ ಅವಾಗ ಹೇಳ್ತಾ. ಎಸ್ ಎಸ್ ಪ್ರಭುಜಿ. ಪುಸ್ತಕಗಳೇ ಅದೇ ಇರ್ಲಿಲ್ಲ ಓದ್ಲಿಕ್ಕೆ. ಎಸ್ ಎಸ್ ಪ್ರಭುಜಿ. ಹಾ ಎಸ್ ಪ್ರಭುಜಿ. ಸೊ ಅದರಿಂದ ಇವಾಗ ನೋಡಿ ಅಫ್ಕೋರ್ಸ್ ಎಷ್ಟು ಪ್ರಭುಪಾದರ ಸಂಘ ಇತ್ತು ಅವ್ರಿಗೆ. ಅವ್ರು ಭಾಗ್ಯವಂತರು. ಪ್ರಭುಪಾದರ ಕಣ್ಣಿಂದ ನೋಡಿದ್ರು, ಅವ್ರಿಗೆ ಸೇವೆ ಮಾಡಿದ್ರು, ಶುದ್ಧ ಭಕ್ತರ ಸೇವೆ ಮಾಡಿ ಅವರೆಲ್ಲರೂ ಅತ್ಯಂತ ಪುನೀತರಾದ್ರು. ಆದ್ರೆ ನಾವೇನು ಕಡಿಮೆ ಇಲ್ಲ. ಪ್ರಭುಪಾದರ ಶಿಷ್ಯರ ಅನುಗ್ರಹ ನಮಗ್ ಸಿಕ್ಕಿದೆ. ಪ್ರಭುಪಾದರಿಗೆ ನಾವು ಮಗ ಆಗಿ ಹುಟ್ಟಿದ್ರೆ, ಮಗಳಾಗಿ ಹುಟ್ಟಿದ್ರೆ ತಂದೆಗೆ ಮಗಳಿಗೆ ಅಷ್ಟು ಪ್ರೇಮ ಇರೋದಿಲ್ಲ. ತಂದೆ ಮಗನಿಗೆ ಅಷ್ಟು ಪ್ರೇಮ ಇಲ್ಲ. ಆದ್ರೆ ಅಜ್ಜ ಮೊಮ್ಮಕ್ಕಳಿಗೆ ತುಂಬಾ ಪ್ರೇಮ ಇರುತ್ತೆ. ನಾವು ಕೃಷ್ಣ ಪ್ರಭುಪಾದರನ್ನ ಅಜ್ಜ ಅನ್ಕೊಂಡಿವಿ. ತಾತ ಅಂತಿರಲ್ಲ ಕನ್ನಡದಲ್ಲಿ, ತಾತ ಅಂತೀವಿ. ಅಂದ್ರೆ ಗ್ರ್ಯಾಂಡ್ ಫಾದರ್ಗೆ ಮೊಮ್ಮಕ್ಕಳ ಮೇಲೆ ಜಾಸ್ತಿ ಪ್ರೇಮ, ಮಕ್ಕಳ ಮೇಲೆ ಪ್ರೇಮ ಕಡಿಮೆ. ನಿಮ್ಗೆ ಗೊತ್ತಿರ್ಬೇಕು, ನಿಮ್ಗೆಲ್ಲ ಮಕ್ಕಳು ಮೊಮ್ಮಕ್ಕಳಿದ್ದಾರೆ. ಆದ್ರಿಂದ ಅಸಲಿಗಿಂತಲೂ ಬಡ್ಡಿ ಮೇಲೆ ಜಾಸ್ತಿ ಮೋಹ ಅಂತ ಹೇಳ್ತಾರಲ್ಲ ಪ್ರಭುಜಿ. ಅಸಲಿಗಿಂತಲೂ ಬಡ್ಡಿ ಮೇಲೆ ಜಾಸ್ತಿ ಮೋಹ ಅಂತ ಹೇಳ್ತಾರೆ ಪ್ರಭುಜಿ. ನಾವ್ ಬಡ್ಡಿ ಅಸಲ್ ಅಂದ್ರೆ ಮಕ್ಕಳು, ಬಡ್ಡಿ ಅಂದ್ರೆ ಮೊಮ್ಮಕ್ಕಳು. ಓಕೆ, ನೀವ್ ಈ ರೀತಿ ಹೇಳ್ತಾ ಇದ್ರಿ. ನೀವ್ ವ್ಯಾಪಾರಿಗಳಲ್ಲ, ಇದೇ ಬಡ್ಡಿ ಹಣದ ರೀತಿಯಲ್ಲಿ ನೀವು ಒಳ್ಳೆ ಹೋಲಿಕೆ ಕೊಟ್ರಿ. ತುಂಬಾ ಧನ್ಯವಾದ. ಅದರಿಂದ ಪ್ರಭುಪಾದರಿಗೆ ನಾವು ಮೊಮ್ಮಕ್ಕಳಾಗಿ ಹುಟ್ಟಿದ್ದೀವಿ. ಅವ್ರು ನಮ್ಮ ಪರಮ ಗುರುಗಳು. ನಮ್ಮ ಗುರುಗಳು ದೀಕ್ಷಾ ಗುರುಗಳು, ಅವರ ಗುರುಗಳು ಪ್ರಭುಪಾದರು. ಅದರಿಂದ ನಮಗೆ ಪ್ರಭುಪಾದರು ಪರಮ ಗುರುಗಳು, ಅರ್ಥಾತ್ ಅಜ್ಜ ತಾತ ಇದ್ದಂತೆ. ನಾವು ಅವ್ರಿಗೆ ಮೊಮ್ಮಕ್ಕಳಿದ್ದ. ಅದರಿಂದ ಮಕ್ಕಳಿಗಿಂತ ಪ್ರೇಮ ಮೊಮ್ಮಕ್ಕಳ ಮೇಲೆ ಇರುತ್ತೆ. ಅದರಿಂದ ಪ್ರಭುಪಾದರಿಗೆ ನಮ್ಮ ಮೇಲೆ ಅತಿ ಹೆಚ್ಚಿನ ಪ್ರೇಮ, ಯಾಕಂದ್ರೆ ನಾವು ಅವ್ರಿಗೆ ಮೊಮ್ಮಕ್ಕಳಾಗಿ ಹುಟ್ಟಿರ್ತೀವಿ. ಅದರಿಂದ ನಾವು ಇಂಥ ಒಂದು ಶುಭ ಸಂದರ್ಭದಲ್ಲಿ ಇರುವಾಗ ನಮ್ಮ ಜೀವನದಲ್ಲಿ ಆ ಕಷ್ಟ ಇದೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ಕೊಂಡ್ರೆ ನಮ್ಮಂತ ಮೂರ್ಖರು ಯಾರು ಇಲ್ವೇ ಇಲ್ಲ. ಇವಾಗ ನೀವ್ ಅರ್ಥ ಮಾಡ್ಕೊಳ್ಳಿ, ಇದನ್ನೆಲ್ಲ ನಾವೆಲ್ಲ ಹೇಳಿದ್ವಲ್ಲ ಚರ್ಚೆ ಮಾಡಿದಾಗ. ಈ ಸಂದರ್ಭದಲ್ಲಿ ನಾವು ಹುಟ್ಟಿದ್ದೀವಿ ಅಂದ್ರೆ ಅದು ಕೋವಿಡ್ ನಂತರ ನಾವು ಬದುಕಿ ಉಳಿದಿದ್ದೀವಿ. ಕೋವಿಡ್ ನಲ್ಲಿ ಎಷ್ಟೋ ಜನ ಸತ್ತೋದ್ರು, ಭಕ್ತರು ಎಷ್ಟೋ ಜನ ಶರೀರ ತ್ಯಾಗ ಮಾಡ್ತಾರೆ. ಅಂತ ಒಂದು ಗಂಡಾಂತರ ಪರಿಸ್ಥಿತಿಯನ್ನು ದಾಟಿ ಮತ್ತೆ ನಮಗೆ ದೇವ್ರ ಪುನರ್ಜನ್ಮ ಕೊಟ್ಟಿದ್ದಾನೆ. ಮತ್ತೆ ನಮಗೆ ಭಕ್ತಿ ಮಾಡ್ಲಿಕ್ಕೆ ಭಕ್ತರ ಸಂಘ ಎಲ್ಲಾನು ಕೊಟ್ಟಿದ್ದಾನೆ. ಆದ್ರಿಂದ ನಾವ್ ಎಷ್ಟು ಭಾಗ್ಯವಂತರು, ಭಗವಂತನಿಗೆ ಎಷ್ಟು ಋಣಿಗಳಾಗಿರ್ಬೇಕು. ಆಮೇಲೆ ಇಷ್ಟೆಲ್ಲ ನಮಗ್ ಸಿಕ್ಕಿರುವಾಗ ನಮ್ ಜೀವನದಲ್ಲಿ
ಬಂದಂತ ಸಣ್ಣ ಪುಟ್ಟ ಕಷ್ಟಗಳನ್ನ ನಾವು ಸಲೀಸಾಗಿ ಪಾರ್ ಮಾಡಬಹುದು ಮತ್ತು ನಮ್ಮ ಭಕ್ತಿ ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬಹುದು. ಹರೇ ಕೃಷ್ಣ. हरे कृष्णा प्रभु जी, धन्यवाद प्रणाम प्रभु जी. ಹಾ ದೇವಂತ ಪ್ರಭುಜಿ, ಇದು ಪಂಚತತ್ವದಲ್ಲಿ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿ ಅವ್ರದ್ದು ಭಾವ ತಗೊಂಡು ಹುಟ್ಟಿದ್ದಾರೆ. ಅಂದ್ರೆ ರಾಧಾರಾಣಿ ಮತ್ತೆ ಕೃಷ್ಣ ಇಬ್ಬರದು ಚೈತನ್ಯ ಮಹಾಪ್ರಭುದಲ್ಲಿದೆ. ಮತ್ತೆ ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್ ಜಿ, ಹೌದು. ಅದ್ವೈತಾಚಾರ್ಯ ಮತ್ತೆ ಗದಾಧರ್ ಪಂಡಿತ್, ಆಮೇಲೆ ವಾಸ್ ಶ್ರೀವಾಸ್ ಅವ್ರು ಪಂಡಿತ್. ಯಾರು? ಹಾ, ಒಳ್ಳೆ ಪ್ರಶ್ನೆ ಕೇಳಿ, ಒಳ್ಳೆ ಪ್ರಶ್ನೆ, ಥ್ಯಾಂಕ್ ಯು. ಮಹಾವಿಷ್ಣು ಮತ್ತು ಸದಾಶಿವ ಒಟ್ಟಿಗೆ ಬರ್ತಾರೆ, ಅವರೇ ಅದ್ವೈತ ಆಚಾರ್ಯ. ಮಹಾವಿಷ್ಣು ಸದಾಶಿವರ ಅವತಾರ, ಅದ್ವೈತ ಆಚಾರ್ಯರು. ಗದಾಧರ ಪಂಡಿತ್ ಅಂದ್ರೆ ಶ್ರೀಮತಿ ರಾಧಾರಾಣಿಯ ಛಾಯೆ, ಅವರ ನೆರಳು. ರಾಧಾರಾಣಿ ಬೇರೆ ಅಲ್ಲ, ರಾಧಾರಾಣಿ ನೆರಳು ಬೇರೆ ಅಲ್ಲ. ನೋಡಿ, ಈಗ ನಾವು ಮತ್ತೆ ಬಿಸಿಲು ಪ್ರಭುಜಿ ಚೈತನ್ಯ ಮಹಾಪ್ರಭುದಲ್ಲಿನೂ ಇದಾರಲ್ಲ, ಮತ್ತೆ ಇವ್ರು ಅವ್ರದ್ದು ಛಾಯೆನು. ಡೈರೆಕ್ಟ್ ಆಗಿ ರಾಧಾರಾಣಿ ಬಂದಿದ್ದಾಳೆ. ಡೈರೆಕ್ಟ್ ಆಗಿ ರಾಧಾರಾಣಿ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಿದ್ದಾರೆ. ಆದರೆ ಗದಾಧರ ಪಂಡಿತ್ ಯಾರು ಗೊತ್ತಾ? ರಾಧಾರಾಣಿಯ ಛಾಯೆ, ನೆರಳು ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇವಾಗ ನಾವು ನಿಂತ್ಕೊಳ್ತೀವಿ, ನಮ್ಮ ನೆರಳು ಬೀಳುತ್ತೆ ಗೊತ್ತಾ? ಹಾ ಪ್ರಭುಜಿ. ಆ ನೆರಳು ಎಲ್ಲಿರುತ್ತೆ, ನಾವ್ ಎಲ್ಲಿ ಹೋಗ್ತೀವಿ ಅಲ್ಲಿ ಹೋಗುತ್ತೆ ಅದು. ಅದರಿಂದ ಚೈತನ್ಯ ಮಹಾಪ್ರಭು ಎಲ್ಲಿ ಇರ್ತಾ ಇದ್ರು ಅಲ್ಲಿ ರಾಧಾರಾಣಿ ಛಾಯೆ ರೂಪದಲ್ಲಿ ಇರ್ತಾ ಇದ್ಲು, ಅವರೇ ಗದಾಧರ ಪಂಡಿತ್. ಮತ್ತೆ ಈ ಜಗತ್ತಿನಲ್ಲಿ ಛಾಯೆ ಅಥವಾ ನೆರಳಿಗೆ ಏನು ಜೀವ ಇಲ್ಲ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹಂಗಲ್ಲ. ಚೈತನ್ಯ ರಾಧಾರಾಣಿಯ ಛಾಯೆ, ರಾಧಾರಾಣಿ ನಿಂತ್ಕೊಂಡ್ರೆ ನೆರಳು ಬೀಳುತ್ತೆ, ಆ ನೆರಳು ರಾಧಾರಾಣಿನೇ ಹೇಳ್ತಾ. ಆದ್ರೆ ಈ ಜಗತ್ತಿನಲ್ಲಿ ನಾವು ನಿಂತ್ಕೊಂತೀವಿ, ನಮ್ ನೆರಳು ಬರುತ್ತೆ, ನಾವು ಬೇರೆ, ಆ ನೆರಳು ಬೇರೆ. ಆದ್ರೆ ರಾಧಾರಾಣಿ ನೆರಳು ಬೇರೆ ಅಲ್ಲ, ರಾಧಾರಾಣಿ ಬೇರೆ ಅಲ್ಲ. ಆ ರಾಧಾರಾಣಿನೇ ಕೃಷ್ಣ ಚೈತನ್ಯ ಆಗಿ ಬಂದಿದ್ದಾರೆ. ಆ ರಾಧಾರಾಣಿಯ ಛಾಯೆ ಗದಾಧರ ಪಂಡಿತ. ಅರ್ಥಾಯ್ತಾ? ಆನಂತರ ಶ್ರೀವಾಸ್ ಪಂಡಿತ ಅಂದ್ರೆ ಅವರು ನಾರದ ಮುನಿಗಳು. ನಾರದ ಮುನಿ ಶ್ರೀವಾಸ್ ಪಂಡಿತ ಆಗಿ ಬರ್ತಾರೆ. ಈ ರೀತಿ ಸಾರ್ವಭೌಮ ಭಟ್ಟಾಚಾರ್ಯ ಅವರು ಯಾರು ಬೃಹಸ್ಪತಿ ಅಂದ್ರೆ ದೇವಲೋಕದ ದೇವತೆಗಳ ಗುರುಗಳು. ಓಕೆ. ಸ್ವರೂಪ್ ದಾಮೋದರ ಗೋಸ್ವಾಮಿ ಅಂದ್ರೆ ಲಲಿತಾ ಸಖಿ. ಆ ನಂತರ ವಿಶಾಖ ಸಖಿ ಆಗಿ ಬಂದಿದ್ದಾರೆ. ಯಾರು? ಅವ್ರ ಹೆಸರು ನೆನಪಿಗೆ ಬರ್ತಾ ಇದೆ, ಬಾಯಲ್ಲಿದೆ, ಬರ್ತಾ ಇಲ್ಲ. ಸ್ವರೂಪ್ ದಾಮೋದರ ಗೋಸ್ವಾಮಿ. ರಾಮಾನಂದ ರಾಯ್ ಯಾರು? ವಿಶಾಖ ಸಖಿ. ನೀವು ನೋಡ್ತಿರಲ್ಲ, ರಾಧಾಕೃಷ್ಣ ಇರ್ತಾರೆ, ಅಕ್ಕಪಕ್ಕದಲ್ಲಿ ಲಲಿತಾ ವಿಶಾಖ ಇರ್ತಾರೆ. ಹೇಳ್ತಾ, ಲಲಿತಾ ವಿಶಾಖ ಯಾರು? ಲಲಿತಾ ಸ್ವರೂಪ್ ದಾಮೋದರ ಗೋಸ್ವಾಮಿ. ವಿಶಾಖ ಬಂದಿದ್ದಾರೆ ಯಾರು? ರಾಮಾನಂದ ರಾಯ್. ಮುರಾರಿ ಗುಪ್ತ ಯಾರು ಗೊತ್ತಾ? ಮುರಾರಿ ಗುಪ್ತ ಹನುಮಂತ ಆಗಿ ಬಂದ. ಆ ನಂತರ ರೂಪ ಗೋಸ್ವಾಮಿಯರು ರೂಪ ಮಂಜರಿ ಆಗಿ ಬಂದ್ರು. ಸನಾತನ ಗೋಸ್ವಾಮಿ ಲೀಲಾ ಮಂಜರಿ ಆಗಿ ಬಂದ್ರು. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅಂದ್ರೆ ಕಸ್ತೂರಿ ಮಂಜರಿ. ಓಕೆ. ಆಮೇಲೆ ಜೀವ್ ಗೋಸ್ವಾಮಿ ಅವರು ಇನ್ನೊಬ್ರು ಮಂಜರಿಯಾಗಿ, ಅಂದ್ರೆ ಮಂಜರಿ ಅಂದ್ರೆ ಗೋಪಿಯರ ಅಸಿಸ್ಟೆಂಟ್. ಅವ್ರು ಗೋಪಿಯರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಆ ಗೋಪಿಯರು, ಆ ಸಖಿಯರು ರಾಧಾರಾಣಿಗೆ ಹೆಲ್ಪ್ ಮಾಡ್ತಾರೆ, ರಾಧಾರಾಣಿ ಕೃಷ್ಣ ಸೇವೆ ಮಾಡ್ತಾಳೆ. ಈ ರೀತಿ ಒಂದು ಯೋಜನೆ ಇದೆ. ಅದರಿಂದ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರನ್ನು ಈ ರೀತಿ ನಾವು ಪಂಚತತ್ವ ಮಂತ್ರ ಹೇಳ್ತೀವಿ. ಸರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ದಂಡವಾದ. ಎಲ್ರಿಗೂ ದಂಡವಾದ. 7 ಗಂಟೆ ಆಗ್ತಾ ಬಂತು. ಇಲ್ಲಿ ಕಾರ್ಯಕ್ರಮ ಸಮಾಪ್ತಿ ಮಾಡೋಣ. ನೀವು ಜಪ ಮಾಡ್ಕೊಳ್ಳಿ, ಒಂದು ಜಪ ಆ ನಂತರ. ಸರಿನಾ? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ರೆಕಾರ್ಡಿಂಗ್ ಆಗಿದೆ. ಪುಣ್ಯಕ್ಕೆ ಇವತ್ತು ರೆಕಾರ್ಡಿಂಗ್ ಮಾಡಿದೆ. ಚೈತನ್ಯ ಚರಿತಾಮೃತದ್ದು ಹೇಳಿದ್ರಲ್ಲ ಪ್ರಭುಜಿ. ಸೊ ವಿ ವಿಲ್ ಬಿಗಿನ್ ಈ ವೀಕ್ ಇಂದಾನೆ ಮಾಡೋಣ, ಇಲ್ಲ ಮುಂದಿನ ವೀಕ್ ಪ್ರಭುಜಿ? ಸ್ವಲ್ಪ ಪ್ರಾರ್ಥನೆ ಮಾಡಿ, ನಮ್ ಗಂಟ್ಲು ಸರಿ ಆಗ್ಬೇಕು. ತುಂಬಾನೇ ಕೆಮ್ಮಿದೆ, ಅದಕ್ಕೆಲ್ಲ ಔಷಧಿ ತಗೊಳ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದದಿಂದ ಇನ್ನ ಬೇಗ ಗುಣ ಆಗುತ್ತೆ. ಎಲ್ರು ಆಶೀರ್ವಾದ ಮಾಡಿ ಬೇಗ ಗುಣ ಆಗಿ ಗುಣ ಆಗ್ಲಿ ಅಂತ ಹೇಳ್ತಾರೆ.
ಪ್ರಭುಗಳಿಗೆ ಜಲ್ದಿ ಗುಣ ಆಗ್ಲಿ. ನಮಗ ಚೈತನ್ಯ ಚರಿತಾಮೃತ, ಈ ಗೀತಾಮೃತ ಕುಡಿಸ್ತಾ ಇದಾರೆ, ಅವಾಗ ಚರಿತಾಮೃತ ಕುಡಿತೀವಿ ನಾವು. ಸೊ ದಿಸ್ ಇಸ್ ದ ಟೈಮ್ ವಿ ಆರ್ ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ನೀವು ಬೇಗ ನಮ್ಗೆ ಲಿಂಕ್ ನ ಕಳಿಸಿ ಪ್ರಭುಜಿ. ವಿ ವಿಲ್ ಜಾಯಿನ್. ಸೊ ವಿ ಆರ್ ವೆರಿ 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 ಫಾಲನ್ ಪ್ರಭುಜಿ. ನೀವು ನಿಮ್ಮ ಮುಖಾಂತರ ನಾವು ಕೇಳ್ಬಿಟ್ಟು ನಾವು ಪ್ರಚಾರದಲ್ಲಿ ಮುಂದ್ ಬರ್ಬೇಕು, ನಾವು ಎಲ್ಲದರಲ್ಲಿಯೂ ಮುಂದ್ ಬರ್ಬೇಕು. ನಮ್ಗೋಸ್ಕರ ಆಶೀರ್ವಾದ ಮಾಡಿ ಪ್ರಭುಜಿ. ನಿಮ್ಮ ಅಸೋಸಿಯೇಷನ್ಸ್ ಅತ್ಯಂತ ವಿರಳ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ಸೊ ಇದೇ ತರ ನಮ್ಗೆ ಅಸೋಸಿಯೇಷನ್ ಕೊಡ್ತಾ ಇರಿ, ನಮ್ಗೆ ಗೈಡ್ ಮಾಡ್ತಾ ಇರೋ ಪ್ರಭುಜಿ. ನಾವೆಲ್ಲರೂ 3 ಸರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ ಪ್ರಭುಜಿಗೋಸ್ಕರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ. ಎಲ್ಲರಿಗೂ ಒಂದ್ ಮಾತು ಹೇಳಲಿಕ್ಕೆ ಬಯಸ್ತೀನಿ ನಾನು. ಏನಂದ್ರೆ, ಗೌರ ಪೂರ್ಣಿಮಾ ದಿನ ನಾವು ಒಂದು ಹೊಸ ವಾಟ್ಸ್ಆಪ್ ಚಾನಲ್ ಶುರು ಮಾಡಿದ್ವಿ. ಅದ್ರ ಹೆಸರು ಅಮೃತ ತರಂಗ. ಅದು ಕೂಡ ಅಮೃತ ಇದೆ. ಅಮೃತ ತರಂಗದಲ್ಲಿ ಕೃಷ್ಣ ದರ್ಶನಾಮೃತ ಅಂದ್ರೆ ಕೃಷ್ಣ ಚಿತ್ರಗಳು ಬರ್ತವೆ, ರಾಧಾ ಗೋಪಿನಾಥ್. ಗೀತಾಮೃತದ ಲಿಂಕ್ ಇದ್ರಲ್ಲೇ ಬರುತ್ತೆ. ಭಾಗವತ ಅಮೃತದ ಲಿಂಕ್ ಅಲ್ಲೂ ಇದನ್ನ ಹಾಕ್ತಿವಿ, ಇಲ್ಲಿನ ಹಾಕ್ತಿವಿ ನಾವು. ಚೈತನ್ಯ ಚರಿತಾಮೃತ ಲಿಂಕ್ ಇದರಲ್ಲೇ ಬರುತ್ತೆ. ಅದರಿಂದ ಎಲ್ರು ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ಎಲ್ರು ಇದನ್ನ ಜಾಯಿನ್ ಆಗಿ. ನಾನು ಮತ್ತೆ ಹಾಕ್ತೀನಿ, ಮೊನ್ನೆ ಹಾಕಿದ್ದೆ. ಕೆಲವರು ಜಾಯಿನ್ ಆಗಿದ್ದಾರೆ, ಇನ್ನು ಕೆಲವರು ಆಗಿಲ್ಲ. ಅಲ್ಲಿ ಇದರಲ್ಲಿ ವಿಶೇಷವಾಗಿ ಕನ್ನಡದಲ್ಲಿ ಇಸ್ಕಾನ್ ಬಗ್ಗೆ ನಿಮ್ಗೇನೆಲ್ಲ ಮಾಹಿತಿ ಬೇಕಲ್ಲ, ಅದೆಲ್ಲ ಕನ್ನಡದಲ್ಲಿ ನಾನೇ ಬರೆದು ಹಾಕ್ತಾ ಇರ್ತೀನಿ. ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ವಿಡಿಯೋಗಳು ನೋಡ್ಲಿಕ್ಕೆ ಸಿಗುತ್ತೆ. ವಿಶೇಷವಾಗಿ ಲೇಖನಗಳು ಮತ್ತು ಕಾರ್ಯಕ್ರಮಗಳ ಲಿಂಕು ಮತ್ತೆ ರೆಕಾರ್ಡಿಂಗು ಎಲ್ಲವೂ ಇದರಲ್ಲಿ ನಿಮಗೆ ಸುಲಭ ಸಾಧ್ಯ ಇದೆ. ಅದರಿಂದ ಎಲ್ಲರೂ ಈ ಅಮೃತ ತರಂಗ ಅನ್ನೋ ಈ ವಾಟ್ಸ್ಆಪ್ ಚಾನೆಲ್ಗೆ ನಿಮ್ಮನ್ನ ನೀವು ಸೇರಿಸ್ಕೊಳ್ಳಿ. ಎಲ್ರು ಅದರಲ್ಲಿ ಬಂದು ಜಾಯಿನ್ ಆಗಿ. ಮತ್ತೆ ನಾನು ಲಿಂಕ್ ನಿಮ್ಗೆ ಹಾಕ್ತೀನಿ, ಎಲ್ರು ಅದರಲ್ಲಿ ಬಂದು ಜಾಯಿನ್ ಆಗಿ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ಪ್ರಭುಜಿ ತುಂಬಾ ಧನ್ಯವಾದಗಳು ಪ್ರಭು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಒಂದ್ ರೌಂಡ್ ಚಾಂಟಿಂಗ್ ಮಾಡೋಣ ಪ್ರಭುಜಿ. ಮಾಡೋಣ, ಆಯ್ತು ಬರ್ರಿ. ಹಂಗಾದ್ರೆ ನಿಮ್ಗೆ ಇಷ್ಟ ಇದೆ ಅಂದ್ರೆ ಮಾಡೋಣ. ಪ್ರಭುಜಿ ನಿಮ್ ಜೋಡಿ ಮಾಡಿದ್ರೆ ನಮ್ಗೆ ಪುಣ್ಯ ಸಿಗುತ್ತೆ. ಒಂದ್ ಜಪ ಮಾಡೇ ಬಿಡೋಣ. 5-10 ನಿಮಿಷ ಹಿಡಿಯುತ್ತೆ. ಕೃಷ್ಣ ಶ್ರೀ ಕೃಷ್ಣ ವಿಷ್ಣು ಪಾದಾಯ ಕೃಷ್ಣ. ಪ್ರಭುಜಿ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀರಾ ಪ್ರಭು? ರೆಕಾರ್ಡಿಂಗ್ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ.